ನಾದ ಬ್ರಹ್ಮ ವಿಶ್ವರೂಪ ನಾದೈ ಸಕಲ ಜೀವರೂಪ ನಾದೇ ಬಂಧನ ನಾದೇ ಮುಕ್ತಿ ನಾದೈ ಶಂಕರ ನಾದೈ ಶಕ್ತಿ ನಾದಂ ನಾದಂ ಸರ್ವನಾದಂ. ಅನಾಹತ ಅಂದ್ರೆ ಮೆಡಿಟೇಟಿವ್ನೆಸ್ ಅಲ್ಲಿ ನೀವು ಕೇಳದೆ ಇರುವಂತ ಇನ್ಸ್ಟ್ರೂಮೆಂಟ್ ಸೌಂಡ್ಸ್ ಎಲ್ಲ ಕೇಳಿಸುತ್ತೆ ಅಂತಾನು ಹೇಳ್ತಾರೆ. ಬಟ್ ಅದೆಲ್ಲ ಅದು ಕರೆಕ್ಟ್. ದ ಮೋಸ್ಟ್ ಪವರ್ಫುಲ್ ಇನ್ಸ್ಟ್ರೂಮೆಂಟ್ಸ್ ದಟ್ ಇಸ್ ದೇರ್ ಇಸ್ ಅ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್ ದ ಕಾಂಚ್. ನಾವು ಶಂಖ ಬ್ಲೋ ಮಾಡ್ತೀವಿ. ಸೊ ಇಟ್ಸ್ ಲೈಕ್ ಅ ಸೋನಿಕ್ ವಾಶ್ to the entire house or the space you are in, clearing any negativity in the space or reverberations in the space. ಇವಾಗ ಟ್ರಾಫಿಕ್ ಅಲ್ಲಿ ಬಂದಿರ್ತಾರೆ, ಬಂದ್ಮೇಲೆ ಏನಾದ್ರೂ ಒಂದು ಸಿಂಪಲ್ ಯಾವ್ದಾದ್ರು ಮೆಥಡ್ಸ್ ಹೇಳ್ತೀರಾ ಮನೇಲಿ ಮಾಡೋ ಅಂಥದ್ದು? So sound can be used for many powerful things. I have spoken a lot about meditativeness therapy, but it can solve a lot of psychosomatic diseases. Sound meditation alli you are just an instrument playing another instrument and you are giving them a session. So our energy exchange ಏನಿರುತ್ತಲ್ಲ ಅಷ್ಟೊಂದಿರುತ್ತೆ. So the teacher also is really safe, the person who is receiving also really safe. ಸ್ವಲ್ಪ ಕೇಳೋದಕ್ಕೆ ಲೈಕ್ ಈಸಿ ಮೆಥಡ್ ಅಂತ ಅನಿಸ್ತದೆ. ನಮಸ್ತೆ ಶ್ರೀರಾಮ್. ನಮಸ್ತೆ. ಫೈನಲಿ ವಿ ಆರ್ ಹಿಯರ್. Yes, glad to have you at my shala, at my space. Thank you so much for making time and coming. I'm excited to do this with you. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೇನು 2 days ಅಲ್ಲಿ ಹೋಗ್ತಾ ಇದ್ದೀನಿ ಅಂಡ್ ನೀವು ಪಾಪ ಇವಾಗ ಜಸ್ಟ್ ಟ್ರಾವೆಲ್ ಮಾಡಿ ಬಂದಿದ್ರಿ ನೆನ್ನೆ ಮೊನ್ನೆ ಅನ್ಸುತ್ತೆ. ಹೌದು. ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನಿಸ್ತು ನನಗೆ. ನಾದಯೋಗ ಬಗ್ಗೆ, ಸೌಂಡ್ ಮೆಡಿಟೇಷನ್, ಹೀಲಿಂಗ್ ಇದ್ರ ಬಗ್ಗೆ ಎಲ್ಲ ನನಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನನಗೂ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಫಾಲೋ ಅಪ್ ಮಾಡ್ತಾನೆ ಇದ್ದೆ. Thank you so much for following up. I don't like making people wait, but unfortunately this was the case. ನಿಮ್ ಬಗ್ಗೆ ಫಸ್ಟ್ ನನ್ಗೆ ಅಂದ್ರೆ ನೀವು ಕಲರಿ ಕಲ್ತಿದ್ದೀರಾ, ಯೋಗ ಟೀಚರ್, ಹಾಗೆ ನೀವು ಯು ಆರ್ ಮೋರ್ ಇನ್ ಟು ಸೌಂಡ್ ಮೆಡಿಟೇಷನ್ ಅಲ್ವಾ? ಸೊ ವಾಟ್ ಇನ್ಸ್ಪೈರ್ಡ್ ಯು? ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರ, so no points for guessing what schooling I did, where I worked. So what do you think, where did I work before coming into this field? ಏನೋ ಎಲ್ರು ಇಂಜಿನಿಯರ್ ಮಾಡ್ಬಿಟ್ಟು ಇಲ್ಲಿ ಬಂದಿರ್ತಾರೆ, ಎಷ್ಟೊಂದ್ ಜನ ಹಂಗೆ ಆಗಿರ್ಬೋದು. So born and brought up in Bangalore ಅಲ್ಲ, so of course I IT engineer. So ನಾನು ಕಾರ್ಪೊರೇಟ್ ಅಲ್ಲಿ ಇದ್ದಾಗ ನನಗೆ ಇದು ಯೋಗ ಫೀಲ್ಡಿಗೆ ಬರೋಕ್ಕೆ ಅಂತ ಐ ಡಿಂಟ್ ಹ್ಯಾವ್ ಎನಿ ಆಂಬಿಷನ್ ಆರ್ ಥಾಟ್ ಎಸ್ ಸಚ್. ಬಟ್ ನನಗೆ ಕಲಿಯಕ್ಕೆ ತುಂಬಾ ಇಷ್ಟ ಆಗಿತ್ತು, ಬಟ್ ಐ ನೆವರ್ ಹ್ಯಾಡ್ ದ ಟೈಮ್ ನಾಟ್ ದ ರಿಸೋರ್ಸಸ್ ಟು ಡೂ ಇಟ್. ಬಟ್ ವೆನ್ ಐ ವೆಂಟ್ ಟು ಮೈ ಫಸ್ಟ್ ಯೋಗ ಕ್ಲಾಸ್, ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಲಾಸ್ಟ್ ರೋ ಅಲ್ಲಿ ಇದ್ದೆ. ಆಮೇಲೆ 10 ನಿಮಿಷ ಆಸನ ಪ್ರಾಕ್ಟೀಸ್ ಆದ್ಮೇಲೆ ನನಗೆ ಓ ಮೈ ಗಾಡ್ ಹೆಂಗಿದು ಇಷ್ಟು ಕಷ್ಟ ಇದೆ ಅಂತ ಅನಿಸ್ತಿತ್ತು. ಸೊ ದಟ್ ಬಿಗ್ಯಾನ್ ಮೈ ಕ್ಯೂರಿಯಾಸಿಟಿ ಟು ಲರ್ನ್ ದ ಆಸನ ಹಾಫ್ ಆಫ್ ಇಟ್, ದ ಪ್ರಾಕ್ಟೀಸ್ ಆಫ್ ಇಟ್. ಸೊ ಅದು 8 months ಪ್ರಾಕ್ಟೀಸ್ ಮಾಡಿ ಐ ವಾಸ್ ಹೋಮ್ ಸ್ಕೂಲ್ಡ್ ಅಂಡರ್ ಅ ಗುರು. ಸೊ ಐ ಲರ್ನ್ ಫ್ರಮ್ ಹಿಮ್, ದೆನ್ ಐ ಗಾಟ್ ಸರ್ಟಿಫೈಡ್ ಮೈ ಸೆಲ್ಫ್ ಫ್ರಮ್ ಮೆನಿ ಡಿಫ್ರೆಂಟ್ ಪ್ಲೇಸಸ್. ಅದಾದಮೇಲೆ ಲೈಕ್ ಯು ಸೆಡ್ ನಾನು ಕಲರಿ ಪಯಟು ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಇಟ್ಸ್ ಯೋಗ ಆಸ್ ಅ ಮಾರ್ಷಲ್ ಆರ್ಟ್ ಅಲ್ಲ, ಸೊ ಅದು ಕಲಿತೆ. ದೆನ್ ನನ್ಗೊಬ್ರು ಸ್ಟೂಡೆಂಟ್ ಇದ್ರು, ಅವರು ಈ ಸೌಂಡ್ ಮೆಡಿಟೇಷನ್ ಪ್ರಾಕ್ಟೀಸ್ನ ಅವ್ರ ಕಮ್ಯುನಿಟಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಸೊ ಹಂಗಾಗಿ ಅವ್ರಿಗೆ ಹೇಳ್ಕೊಟ್ಟಿದಾಗ ಅವರು, ಶ್ರೀರಾಮ್ ಯು ಶುಡ್ ಎಕ್ಸ್ಪೀರಿಯನ್ಸ್ ದಿಸ್ ಇಸ್ ಅನ್ಲೈಕ್ ಎನಿಥಿಂಗ್ ಎಲ್ಸ್ ಐ ಎವರ್ ಎಕ್ಸ್ಪೀರಿಯನ್ಸ್ಡ್. ನೀನೇನ್ ಮೆಡಿಟೇಷನ್ ಹೇಳ್ಕೊಡ್ತೀಯೋ ಆ ಮೆಡಿಟೇಟಿವ್ ಸ್ಟೇಟ್ಗೆ ನಾನು 2 ನಿಮಿಷ ಹೋಗ್ತೀನಿ ಈ ಸೆಷನ್ ಅಲ್ಲಿ, ನನಗೆ ತುಂಬಾ ಟೈಮೇ ಆಗಲ್ಲ, ನೀನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಇತ್ತು. ಸೊ ಫಸ್ಟ್ ಟೈಮ್ ಐ ಎಕ್ಸ್ಪೀರಿಯನ್ಸ್ ಸೌಂಡ್ ಮೆಡಿಟೇಷನ್, ಐ ವಾಸ್ ಕಂಪ್ಲೀಟ್ಲಿ ಮೈಂಡ್ ಬ್ಲೋನ್. ತುಂಬಾನೇ ಅಂದ್ರೆ ತುಂಬಾ ಫ್ಯಾಸಿನೇಟಿಂಗ್ ಆಗಿತ್ತು. ಹೇಗಿದು ಇಷ್ಟು ಪವರ್ಫುಲ್ ಆಗಿದೆ. ನಾನು ಮೆಡಿಟೇಟಿವ್ ಸ್ಟೇಟಿಗೆ ನಾನು ಏನ್ 6 months ಇಂದ ಪ್ರಾಕ್ಟೀಸ್ ಮಾಡುತ್ತಿದ್ದೀನಿ, ಬರೀ 40 minutes ಸೌಂಡ್ ಮೆಡಿಟೇಷನ್ ಅಲ್ಲಿ ಆಗ್ತಿದೆ. ಸೊ ಹೇಗಿದು, ಹೌ ಕ್ಯಾನ್ ಸೌಂಡ್ಸ್ ಅಂಡ್ ವೈಬ್ರೇಷನ್ಸ್ ಕ್ಯಾನ್ ಟೇಕ್ ಯು ಟು ಸಚ್ ಅ ಪ್ರೊಫೌಂಡ್ ಸ್ಟೇಟ್ ಇನ್ ಸಚ್ ಅ ಲಿಟಲ್ ಬಿಟ್ ಆಫ್ ಟೈಮ್. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾಗ ಸಮಥಿಂಗ್ ಇನ್ನೋವೇಟಿವ್ ಹ್ಯಾಪನ್. ನನ್ನ ಸ್ಟೂಡೆಂಟ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಅವ್ರು ಹಿ ವಾಸ್ ಅ ಸೀರಿಯಲ್ ಆಂಟ್ರಪ್ರಿನರ್, ಹಿ ಸ್ಟಿಲ್ ಅ ಸೀರಿಯಲ್ ಆಂಟ್ರಪ್ರಿನರ್. ಸೊ ಅವರು ಇವಾಗ ನಾವು ಸೌಂಡ್ ಮೆಡಿಟೇಷನ್ ಮಾಡ್ಬೇಕಂದ್ರೆ ನಾವೇ ಪ್ಲೇ ಮಾಡಬೇಕು ಸಿಂಗಿಂಗ್ ಬೌಲ್ಸ್ನ. ಸೊ ಅವರು ಏನಕ್ಕೆ ನಾವು ರೋಬೋಟಿಕ್ ಆರ್ಮ್ ಕ್ರಿಯೇಟ್ ಮಾಡಬಾರ್ದು ಇದನ್ನ ಪ್ಲೇ ಮಾಡಕ್ಕೆ. ಹಾಗಾಗಿ ನಾವು ಎಲ್ಲ ಕಾರ್ಪೊರೇಟ್ಸ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಮತ್ತೆ ನಾವು ಡಿಫ್ರೆಂಟ್ ಸೀಕ್ವೆನ್ಸಸ್ ಪ್ರಾಕ್ಟೀಸಸ್ ಕ್ರಿಯೇಟ್ ಮಾಡ್ಬೋದು ಫ್ರಮ್ ಯೋಗಿಕ್ ಪ್ರಾಕ್ಟೀಸಸ್. ಲೆಟ್ಸ್ ಸೇ ಫಾರ್ 15 minutes ಸ್ಟ್ರೆಸ್ ರಿಲೀಫ್, 20 minutes ಆಂಗ್ಸೈಟಿ ರಿಲೀಫ್. ಇವಾಗ ಏನ್ ಯೂಟ್ಯೂಬ್ ಅಲ್ಲಿ ಇದೆ 15 minutes ಪ್ರಾಕ್ಟೀಸ್ ಫಾರ್ ಕಾಮಿಂಗ್ ಎ ಸೆಲ್ಫ್ ಡೌನ್, 15 minutes ವಿಜುವಲೈಸೇಷನ್ ಪ್ರಾಕ್ಟೀಸ್. ಹಾಗಾಗಿ ಇದನ್ನ ಸೌಂಡ್ ಮೆಡಿಟೇಷನ್ ಜೊತೆ ಇಂಟಿಗ್ರೇಟ್ ಮಾಡೋಣ ಅಂತ ಹೊಡೆದ ಐಡಿಯಾ ಆಯ್ತು. ಸೊ
ವಿ ಫಾರ್ಮ್ಡ್ ಅ ಕಂಪನಿ ಆ್ಯಂಡ್ ಆ ರಿಸರ್ಚ್ ಮಾಡ್ತಿದ್ದಾಗ ನಾನೆಲ್ಲ ಸೌಂಡ್ ಮೆಡಿಟೇಷನ್ ಬಗ್ಗೆ ಕಲ್ತ್ಕೊಂಡೆ. ಸೊ ನಾಟ್ ಓನ್ಲಿ ಫ್ರಮ್ ಇಂಡಿಯಾ ಬಟ್ ಫ್ರಮ್ ಆಲ್ಸೋ ಫ್ರಮ್ ಅಬ್ರಾಡ್. And whatever I teach, I learn is combining all the Western knowledge about it and also the Eastern Indian principles about it, yogic half of it. So hang nano sound meditation bandide. So currently I'm a teacher of yogic sciences with yoga, Kalaripayattu and sound meditation, and the founder of Sound Meditation India. Nam school Indian Yoga Association jote integrate ಆಗಿದೆ. Okay. So it's a very recognized school related to sound meditation in India. So we take classes, teach people who are aspiring to learn sound meditation to conduct their own classes. So this is my brief journey about how I ended up in sound meditation. ಇದು ನೀವು ಇವಾಗ ನಂಗೆ ನೀವು ಹೇಳ್ತಾ ಇದ್ರಲ್ಲ ಆನ್ಲೈನ್ ಅಲ್ಲಿ ಅಂದ್ರೆ ಲೈಕ್ ಯೂಟ್ಯೂಬ್ ಅಲ್ಲೆಲ್ಲ ಕೇಳಿಸ್ಕೊಂಡು ಕಾಮ್ ಮಾಡೋದಕ್ಕೆ ಒಂದು 30 minutes ವಿಡಿಯೋ ಕೇಳೋದು ಇದೆಲ್ಲ ಆಕ್ಚುಲಿ ವರ್ಕ್ ಆಗತ್ತಾ? ಹಾ, ವರ್ಕ್ ಆಗುತ್ತೆ. ಸೊ ಇಫ್ ಇಟ್ಸ್ ಅ ಕರೆಕ್ಟ್ಲಿ ಡನ್ ವಿಡಿಯೋ ಲೈಕ್ ಅ ಬೈನಾರಲ್ ಬೀಟ್ ವಿಡಿಯೋ, ಅದು ಖಂಡಿತ ವರ್ಕ್ ಆಗುತ್ತೆ. ಬಟ್ ಈವನ್ ಫ್ರೀಕ್ವೆನ್ಸೀಸ್ ಅಂದ್ರೆ ಇವಾಗ ಲೆಟ್ಸ್ ಸೇ ಓಮ್ ಚಾಂಟಿಂಗ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಇದು ತುಂಬಾ ಡಿಫ್ರೆನ್ಸ್ ಯಾವ್ದನ್ನ ಚೂಸ್ ಮಾಡ್ಬೇಕನ್ನೋದೇ ಅರ್ಥ ಆಗಲ್ಲ. ಅದು ಯಾವ್ಯಾವ ಫ್ರೀಕ್ವೆನ್ಸಿ ಏನೇನಕ್ಕೆ ಯೂಸ್ ಆಗುತ್ತೆ ಇದೆಲ್ಲ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ. ಸೊ ನಿಮ್ ಫಸ್ಟ್ ಕ್ವಶನ್ ನಾನು ಸ್ವಲ್ಪ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ಸೆಕೆಂಡ್ ಕ್ವಶನ್ ಹೋಗೋಣ. ಸೊ ಹೌ ಇಸ್ ಯೋರ್ ಎಕ್ಸ್ಪೀರಿಯನ್ಸ್ ಇನ್ ಅ ಕಾನ್ಸರ್ಟ್ ಅಂಡ್ ಹೌ ಇಸ್ ಯೋರ್ ಎಕ್ಸ್ಪೀರಿಯನ್ಸ್ ಲಿಸ್ನಿಂಗ್ ಟು ದ ಸೇಮ್ ಸಾಂಗ್ ಅಟ್ ಹೋಮ್? ನೀವು ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಳ್ತೀರಾ, ನೀವು ಕಾನ್ಸರ್ಟ್ ಅಲ್ಲಿ ಕೇಳಿಸ್ಕೊತೀರಾ, ಏನ್ ಡಿಫ್ರೆನ್ಸ್ ಇರುತ್ತೆ? ನಿಮಗೆ ಏನ್ ಅನ್ಸುತ್ತೆ? ಐ ಡೋಂಟ್ ನೋ, ನಾನು ಲೈವ್ ಯಾವ್ದು ಜಾಸ್ತಿ ನೋಡಿಲ್ಲ, ಬಟ್ ಅದರ್ವೈಸ್ ನಾನು ಬೇರೆ ಪರ್ಫಾರ್ಮೆನ್ಸಸ್ ಲೈವ್ ನೋಡಿದ್ರೆ ಅಂದ್ರೆ ನಾನು ಸೌಂಡ್ಕ್ಕಿಂತ ಬೇರೆದೆಲ್ಲ ಇದ್ರಲ್ಲೇ ಡೆಫಿನೆಟ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಸೊ ಅದೇ ಡಿಫ್ರೆನ್ಸ್ ಆನ್ಲೈನ್ ಕೇಳಿಸ್ಕೊಡ್ತಕ್ಕೂ ಮತ್ತೆ ಇನ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ಕೆ. ಸೊ ದ ಥಿಂಗ್ ಇಸ್ ದ ಸೇಮ್, ಬಟ್ ನೀವು ಆನ್ಲೈನ್ ಕೇಳಿಸ್ಕೊಂಡಿದಾಗ there are so many distractions. There's not a particular environment that you're involved in. Probably you're not as committed as you are if you would be in person. Correct alla? So hangagi same. Now let's say sound let's keep it separate. New dance performance ನೋಡ್ತೀರಾ over the artist. It's different to watch it on YouTube, it's different to watch it on live in person in environmental. So hangagi sound meditation is same, but do you get the same content, same enjoyment? Probably yes, but the experience of it completely changes because you're immersing yourself into that experience. The same thing holds good for sound meditation also. ನೀವು ಆನ್ಲೈನ್ ಕೇಳಿಸ್ಕೊಂಡಿದ್ರೆ it will work, but in person works a lot better because the environment itself can bring out so many things within you. So that's the only difference. So if the question is will it work, yes it does work. ಸೆಕೆಂಡ್ ಪಾಯಿಂಟ್ ಅಲ್ಲಿ ನೀವು ಕೇಳಿದಾಗ ಏನ್ ಫ್ರೀಕ್ವೆನ್ಸೀಸ್ ಏನ್ ದ ಮೆನಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ದಿಸ್ ಒನ್ ಫ್ರೀಕ್ವೆನ್ಸಿ ಒನ್ ಸೌಂಡ್ ಅಂತ ಪಿನ್ ಪಾಯಿಂಟ್ ಮಾಡಕ್ಕಾಗಲ್ಲ. ದ ಸೆಕೆಂಡ್ ಥಿಂಗ್ ಇಸ್ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಬಿಟ್ವೀನ್ ಮ್ಯೂಸಿಕ್ ಆರ್ ಮೆಲೋಡಿ ಟೋನ್ಸ್ ಅಂಡ್ ವಾಟ್ ವಿ ಕಾಲ್ ಅ ಸೌಂಡ್ ಮೆಡಿಟೇಷನ್ ಅಂಡ್ ಸೌಂಡ್ ಥೆರಪಿ. ಸೌಂಡ್ ಮೆಡಿಟೇಷನ್ ಅಂಡ್ ಸೌಂಡ್ ಥೆರಪಿಯಲ್ಲಿ ನಾವು ಥೆರಪ್ಯೂಟಿಕ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, ಅದರಿಂದ ಸೌಂಡ್ಸ್ ಕ್ರಿಯೇಟ್ ಆದಾಗ it causes a synchronization between the left and right hemisphere of a brain that takes us to a meditative and therapeutic state where our body's own healing mechanism kicks in and we get into a state of homeostasis. So homeostasis state it hodaga the body whatever is the body seeking, let's say physical repair or emotional or mental repair, our body will take care of itself on its own. Yes, okay. That will happen. But let's say a music ivaga nature sounds to calm you down. Yes, that will definitely calm you down, but you cannot consider that as sound therapy or sound meditation because it's just a nature sound. Second, let's say flute musics of different ragas can evoke a calm mental state of mind within you. It is a sort of therapy, but it cannot be considered as complete sound therapy because they don't use specific sound healing or meditative instruments as such. Okay. So that's the difference in between those. So hangagi broad perspective ಅಲ್ಲಿ ನೋಡಿದಾಗ ನೀವು ಫ್ಲೂಟ್ ಆಗಿ ಇನ್ಸ್ಟ್ರೂಮೆಂಟ್ಸ್ ನೋಡ್ತೀರಾ ಫಾರ್
ಕಾಮ್ನೆಸ್ ಅಂಡ್ ಮೆಡಿಟೇಷನ್ನಸ್. ನೀವು ವೈಟ್ ನಾಯ್ಸ್ ಅಂತ ಕೇಳಿರ್ತೀರ. ವೈಟ್ ನಾಯ್ಸ್ ಅಂತ ಅಂದ್ರೆ ಇಟ್ಸ್ ಜಸ್ಟ್ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಆಫ್ ನಾಯ್ಸ್ ಇನ್ ದ ಬ್ಯಾಕ್ ಗ್ರೌಂಡ್ ದಟ್ ಕ್ಯಾನ್ ಕಾಮ್ ಯು ಡೌನ್. ಇವಾಗ ಬೆಂಗಳೂರು ಸ್ಪಾ ಎಲ್ಲ ಹೋದಾಗ ಒಂದ್ ನಾಯ್ಸ್ ಒಂದ್ ಸೌಂಡ್ ಪ್ಲೇ ಆಗ್ತಿರುತ್ತೆ. ಬೇಬೀಸ್ ಗೇಮ್ ಕಾಮ್ ಡೌನ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಕಾಮ್ ಡೌನ್ ಮಾಡೋಕೆ ಯೂಸ್ ಮಾಡಬಹುದು. There are certain chants that you can play to calm you down. There are certain frequencies like 528 hertz, 417 hertz, 428 hertz that can calm you down. There are certain things called as binaural beats that can calm you down. So ತುಂಬಾ ಬ್ರಾಡ್ ಸ್ಪೆಕ್ಟ್ರಮ್. ಅದರಲ್ಲಿ ಏನ್ ಚೂಸ್ ಮಾಡಬೇಕು ಅಂತ ಒಂದು ಸ್ಪೆಸಿಫಿಕ್ ಥಿಂಗ್ ಇಲ್ಲ. ಸೊ ಸಿಂಗಲ್ ಈ ತರ 428 hertz for healing, 417 hertz for healing, 528 hertz for healing ಅಂದಾಗ it's just a particular tone that is playing. How effective it is for a longer perspective of time is very it's not very tangible. But sound meditation therapy using sound meditation instruments for 20 minutes 30 minutes, that's very very tangible in nature. So nimige definitely adu ಡೀಪ್ ರೆಸ್ಟ್ ಇನ್ ಅ ಶಾರ್ಟ್ ಅಮೌಂಟ್ ಆಫ್ ಟೈಮ್ ನೀವು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ಹಾಗಾದ್ರೆ ನೀವು ಹೇಳಿದ ಪ್ರಕಾರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಸೌಂಡ್ ಮೆಡಿಟೇಷನ್ಗೆ ಯೂಸ್ ಅಂದ್ರೆ ಹೀಲಿಂಗ್ ಯೂಸ್ ಮಾಡುವಂಥದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್. ಹೌದು ಹೌದು ಹೌದು. ದೇ ಆರ್ ನಾಟ್ ಇಂಟರ್ಚೇಂಜಬಲ್ ಆರ್ ದೇ ಆರ್ ನಾಟ್ ಕನೆಕ್ಟೆಡ್ ಅಟ್ ಆಲ್. ನಾವು ಟೆಂಪಲ್ಸ್ ಅಲ್ಲೆಲ್ಲ ಗಂಟೆ ಯೂಸ್ ಮಾಡ್ತಾರಲ್ಲ, ಅದು ಥೆರಪಿ ಅಂತ ಯೂಸ್ ಮಾಡ್ಕೋಬೋದಾ ಅಥವಾ ಏನದು? ಅಂದ್ರೆ ಡೆಫಿನೆಟ್ಲಿ ಎಲ್ಲಾ ಕಡೆ ಅದನ್ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ, ಅದು ಟೆಂಪಲ್ಸ್ ಅಲ್ಲಿ ಯೂಸ್ ಮಾಡ್ತಿದಾರೆ ಅಂದ್ರೆ ಅದು ತುಂಬಾ ಬೆನಿಫಿಟ್ಸ್ ಇರುತ್ತೆ ಅಲ್ವಾ? ಸೊ ಇವಾಗ ಬೆಲ್ಸ್ ಅಲ್ಲ, ಎನಿ ಶಾರ್ಪ್ ಸೌಂಡ್ಸ್ ಅಲ್ಲ ಹ್ಯಾಸ್ ದ ಪವರ್ ಆಫ್ ಕ್ಲಿಯರಿಂಗ್ ಎನಿ ನೆಗೆಟಿವಿಟಿ ಫ್ರಮ್ ದ ಸ್ಪೇಸ್ ಇಟ್ ಸೆಲ್ಫ್ ಅಂಡ್ ಆಲ್ಸೋ ಕಾಸ್ ಸಮಥಿಂಗ್ ಕಾಲ್ಡ್ ಆಸ್ ಲೆಫ್ಟ್ ಅಂಡ್ ರೈಟ್ ಸಿಂಕ್ರನೈಸೇಷನ್ ಆಫ್ ಅ ಬ್ರೈನ್. ಸೊ ನೀವು ಗಂಟೆ ನೀವು ಕೇಳಿದ್ರೆ ಟನ್ ಅಂತ, ಅದು ಬರೀ ಟನ್ ಮಾಡಲ್ಲ, ಟನ್ ಮಾಡುತ್ತೆ. ಸೊ ನಿಮಗೆ ಏನಾದ್ರೂ ಅದು ಅಪ್ಪರ್ ಫ್ರೀಕ್ವೆನ್ಸಿ ಲೋವರ್ ಫ್ರೀಕ್ವೆನ್ಸಿ ಇದ್ರೆ ನಮ್ ಬ್ರೈನ್ ಹೆಂಗ್ ಪರ್ಸೀವ್ ಮಾಡುತ್ತೆ ಅಂತ ಅಂದ್ರೆ, ಒಂದ್ ಕಿವಿಯಲ್ಲಿ ನಿಮಗೆ ಒಂದೇ ಒಂದು ಫ್ರೀಕ್ವೆನ್ಸಿ ಬರುತ್ತೆ, ಇನ್ನೊಂದು ಕಿವಿಯಲ್ಲಿ ಇನ್ನೊಂದು ಫ್ರೀಕ್ವೆನ್ಸಿ ಬರುತ್ತೆ. ಅದ್ರದ್ದು ಮಧ್ಯದಲ್ಲಿ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ಲ, ನಮ್ ಬ್ರೈನ್ ಅದಕ್ಕೆ ಸಿಂಕ್ ಆಗುತ್ತೆ. ಸೊ ನಮ್ ಬ್ರೈನ್ ವೇವ್ಸ್ ಅದಕ್ಕೆ ಸಿಂಕ್ ಆದಾಗ ನಾವು ಮೆಂಟಲ್ ಬ್ರೈನ್ ವೇವ್ ಪ್ಯಾಟರ್ನ್ ಸ್ಲೋ ಆಗಿ ಕಾಮ್ ಆಗಿ ನಮಗೆ ರಿಯಲಿ ಕಾಮ್ ಅಂಡ್ ಸೆಂಟರ್ಡ್ ಫೀಲ್ ಆಗುತ್ತೆ. So now temple alli, when we go into the temple, our consciousness should be very clear. So our consciousness should be clear anta andre ನಾವು ಊಟ ಮಾಡಿದೆ, ಇವಾಗ ಆಸಿಡಿಟಿ ಆಗಿದೆ and the temple ಹೋಗಿದ್ರೆ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ನಾವು ಭಕ್ತಿ ಭಾವದಿಂದ ಹೋಗ್ಬೇಕು. So there's a bell outside the temple for you to ring, for you to clear your state of mind and consciousness to whatever is going on in your day, it has to completely clear so that you walk into the temple and can completely surrender to the divinity within the temple. That's the reason for it. ನೀವು ಬೆಲ್ ಮಾಡಿದಾಗೂ ಸೇಮ್, ನೀವು one of the most powerful instruments that is there as a part of Indian culture is the conch. ನಾವು ಶಂಖ ಬ್ಲೋ ಮಾಡ್ತೀವಿ. So it's like a sonic wash to the entire house or the space you are in, clearing any negativity in the space or reverberations in the space. Now to explain in a very understandable manner ಅಲ್ಲ, ಇವಾಗ we have watched movies, ಒಂದ್ ಕಡೆ ಬ್ಲಾಸ್ಟ್ ಆಗುತ್ತೆ, ಕರೆಕ್ಟ್? ಆ ಬ್ಲಾಸ್ಟ್ ಆದ ತಕ್ಷಣ ಒಂದು ಡ್ರಾಮ್ಯಾಟಿಕ್ ಫಿಲಿಂ ಬರುತ್ತೆ, ಅಂದ್ರೆ ಒಂದು ಸೋನಿಕ್ ವೇವ್ ಬಂದಂಗೆ, ಆದ್ರಿಂದ ಗ್ಲಾಸಸ್ ಶಾಟರ್ ಆಗುತ್ತೆ, ಕರೆಕ್ಟ್? The blast has happened somewhere, but it creates a disturbance in a certain medium, which creates certain sonic waves that are coming, and they have so much power within them that they can break a physical thing, correct? Alla? Sound has so much power to break certain patterns within you. There are certain spaces in the house, everything is energy and vibration, alla? ಸೊ ನಿಮಗೆ ಒಂದ್ ಕಡೆ ಹೋದಾಗ ಪಾಸಿಟಿವ್ ಅನ್ಸ್ಬೋದು, ಇನ್ನೊಂದ್ ಕಡೆ ಹೋದಾಗ ನೆಗೆಟಿವ್ ಅನ್ಸ್ಬೋದು. ಎನರ್ಜಿ ನಾವು ಸ್ಕೂಲಲ್ಲಿ ಓದಿದೀವಿ, ನ್ಯೂಟನ್ಸ್ ಲಾಸ್, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಸೊ ನೀವು ನೆಗೆಟಿವ್ ಎನರ್ಜಿನ ಇದು ನೆಗೆಟಿವ್ ತೆಗಿಬೇಕು ಅಂತ ಹೇಳಿದ್ರೆ ಆಗದೇ ಇಲ್ಲ. ಬಟ್ ಇಫ್ ಯು ಕ್ಯಾನ್ ರಿಂಗ್ ದ ಬೆಲ್, ಇಟ್ ವಿಲ್ ವಾಶ್ ಅವೇ ಇಟ್ ಅಂಡ್ ಇಟ್ ಕ್ಯಾನ್ ಟರ್ನ್ ಇಟ್ ಇಂಟು ಪಾಸಿಟಿವ್. ಸೊ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ. ಸೊ
on a very scientific thing, it's clearing away any of the redundant energy in a particular space to cleanse the space and turn it into positive. And how it happens is through sharp sounds that a bell can create. It also matters on what metal the bell is made of. The metal holds the power to hold a certain energy and bring about a certain energy. So that also will matter. ಸೊ ನೀವು ಬ್ರಾಸ್ ಹಾಗಾದ್ರೆ ಜಾಸ್ತಿ ಯೂಸ್ ಮಾಡೋದು ಅಲ್ವಾ ಇದಕ್ಕೆ? ಅದರಲ್ಲೂ ಬ್ರಾನ್ಸ್. ಓಕೆ ಓಕೆ. Bronze. So brass is a very castable material, but cannot hold a definitive resonance. Bronze can be manufactured, hand manufactured, and can hold a lot of resonance for a lot of time. So most of the instruments that are used as a part of the Indic culture are all bronze instruments. ಸೊ ಜಾಸ್ತಿ ನಾವು ಬ್ರಾನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಬ್ರಾಸ್ ಅಷ್ಟೊಂದು ಯೂಸ್ ಮಾಡಲ್ಲ. ಬಟ್ ದ ಸೆಕೆಂಡ್ ಥಿಂಗ್ ಇಸ್ ವೇರ್ ಎವರ್ ದರ್ ಇಸ್ ಅ ಸರ್ಟನ್ ಥಿಂಗ್ ಇಸ್ ನ್ಯಾಚುರಲಿ ಟು ಫಾಲೋ consumerism, commercialization to follow. Bronze is a lot more expensive than brass. So hangagi there's a lot of flooding of brass items rather than bronze. But culturally we are bronze ಯೂಸ್ ಮಾಡ್ತೀವಿ ನಾವು. ಓಕೆ ಓಕೆ. ಇವಾಗ ಮಾತಾಡುವಾಗ ನನಗೆ ಒಂದು ಕ್ವಶನ್ ಬಂತು ಮೈಂಡಲ್ಲಿ. ಏನಂದ್ರೆ ಸೌಂಡ್ ಮೆಡಿಟೇಷನ್ ಇವಾಗ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಮ್ಮ ಅಲರ್ಟ್ನೆಸ್ ತುಂಬಾ ಇಂಪಾರ್ಟೆಂಟ್, ಅಥವಾ ಸುಮ್ಮನೆ ಬಂದೆ ರ್ಯಾಂಡಮ್ ಆಗಿ ಕುತ್ಕೊಂಡೆ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ಟಿಲ್ ಸೇಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ? ಖಂಡಿತ. ಇಟ್ಸ್ ಆಕ್ಚುಲಿ ಅ ವೆರಿ ಗುಡ್ ಕ್ವಶನ್ ಅಂಡ್ ಅ ವೆರಿ ಇಂಟ್ಯೂಟಿವ್ ಒನ್. ಸೊ ನೀವು ಯು ಜಸ್ಟ್ ಹ್ಯಾವ್ ಟು ಬಿ ಇನ್ ಅ ಸ್ಪೇಸ್ ವೇರ್ ಅ ಸ್ಕಿಲ್ಡ್ ಪ್ರಾಕ್ಟಿಷನರ್ ಇಸ್ ಪ್ಲೇಯಿಂಗ್ ಸರ್ಟನ್ ಥೆರಪ್ಯೂಟಿಕ್ ಇನ್ಸ್ಟ್ರೂಮೆಂಟ್ಸ್. ಸೊ ನಿಮ್ ಅಲರ್ಟ್ನೆಸ್ ಏನು, ನೀವು ಎಷ್ಟು ಅಲರ್ಟ್ ಇರ್ತಾರಲ್ಲ, ನಾವು ಮಾತಾಡ್ತಿದೀವಿ, ನಮ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಹೆಂಗಿದೆ, ನಾವು ಫುಲ್ ಪ್ರೆಸೆಂಟ್ ಇದೀವಿ ಮೂಮೆಂಟ್ ಅಲ್ಲಿ. ಕರೆಕ್ಟ್? ನೀವು ಮೆಡಿಟೇಷನ್ಗೆ ನೀವು ಇದ್ದಾಗ ನೀವು ಎಕ್ಸ್ಟರ್ನಲ್ ಸೌಂಡ್ಸ್ಗೆ ಪ್ರೆಸೆಂಟ್ ಇರ್ಬೇಕಾ, ನೀವು ಒಳಗಿರೋ ಸೌಂಡ್ಸ್ಗೆ ನೀವು ಟ್ಯೂನ್ ಆಗಿರ್ಬೇಕಾ? ಆಬ್ವಿಯಸ್ಲಿ ಒಳಗೆ. ಸೇಮ್ ಅಲ್ಲ, ನೀವು ಕಾನ್ಶಿಯಸ್ನೆಸ್ ಅಲ್ಲಿ ಕೇಳಿಸ್ಕೊತಿದ್ರೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನ, ನೀವು ತುಂಬಾನೇ ಕಾನ್ಶಿಯಸ್ ಇರ್ತೀರ, ನೀವು ಮೆಡಿಟೇಟಿವ್ ಸ್ಟೇಟ್ ಎಕ್ಸ್ಪೀರಿಯನ್ಸೇ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಅದು ಸೌಂಡ್ಸ್ ಅಂಡ್ ವೈಬ್ರೇಷನ್ಸ್ ಅಲ್ಲ, ನಿಮಗೆ ಆಟೋಮ್ಯಾಟಿಕ್ಲಿ ಆ ಮೆಡಿಟೇಟಿವ್ ಸ್ಟೇಟಿಗೆ ಕರ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ನೀವು ಕಾನ್ಶಿಯಸ್ಲಿ ಫಾಲೋ ಮಾಡ್ಬೇಕಾಗಿರೋದು ಏನು ಅಂತದ್ದು ಏನು ಇರಲ್ಲ. ಸೊ ನೀವು ಆಟೋಮ್ಯಾಟಿಕ್ಲಿ ನೀವು ಮೆಡಿಟೇಷನ್ ಸ್ಟೇಟಿಗೆ ಹೋಗೋ ತರ ಮಾಡುತ್ತೆ. ದ ಸೌಂಡ್ಸ್ ಆರ್ ಅರೇಂಜ್ಡ್ ಇನ್ ಸರ್ಟನ್ ಪ್ಯಾಟರ್ನ್ಸ್. ಓಕೆ. ಈ ನಾದ ಯೋಗ ಅಥವಾ ನಾದ ಬ್ರಹ್ಮ ಈ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಂದ್ರೆ ಅದೇ ಸೌಂಡ್ ಹೇಗೆ ಅವೇರ್ನೆಸ್ ನ ನಮ್ದು ಡೀಪ್ ಮಾಡುತ್ತೆ ಅನ್ನೋದು. ಓಕೆ. ಸೊ ಆಕ್ಚುಲಿ ಸೌಂಡ್ಸ್ ಅಂಡ್ ವೈಬ್ರೇಷನ್ಸ್ ಆರ್ ಎವ್ರಿಥಿಂಗ್. ಸೊ ನಮ್ದ್ರಲ್ಲಿ ಲೆಟ್ಸ್ ಫಾರ್ ಇಂಡಿಕ್ ಕಲ್ಚರ್ ಅಲ್ಲ, ನಾವು ಏನ್ ಬಿಲೀವ್ ಮಾಡ್ತೀವಿ, Om is the manifestation of the entire universe. Correct? From the sound Omkara came the entire universe. What does scientific principles tell? They say the Big Bang theory. There was a Big Bang which created the entire universe. So somewhere we know sounds have a very significant thing in terms of creating or manifesting the entire universe. Nada Brahma Vishwarupa, Nada hi Sakala Jeeva Rupa, Nada hi Karmaha, Nada hi Dharmaha, Nada hi Bandhana, Nada hi Muktihi, Nada hi Shankara, Nada hi Shaktihi, Nadam Nadam Sarva Nadam. So ಈ chant ಹೇಳುತ್ತೆ everything. Nada is the bondage, Nada is the remover of bondage. Nada is Shankara, Nada is Shakti, the yin yang energy, the masculine and feminine energy. Nada hi karmaha, Nada hi dharmaha. Vibrations will guide you something to whatever you are seeking. Vibrations will make you do whatever you are seeking to do. So namdralli adu word nada alla, word nada is not only sound but it's life energy itself. So the word nada ಬಂದ್ಬಿಟ್ಟು it's a combination of two words, ನಾಕಾರ ಮತ್ತು ದಾಕಾರ. ನಾಕಾರ ಅಂದ್ರೆ life, ದಾಕಾರ ಅಂದ್ರೆ energy. So the combination of these two creates nada. So anything that is energized with life is nada. You, me, everybody are nothing but a combination of nadas or a combination of vibrations or energy ಅಲ್ಲ. ನಾವು ಇವಾಗ ಮಾತಾಡ್ಬೇಕಂತ ಅಂದ್ರೆ ನಾವು ಸ್ವಲ್ಪ ಮುಂಚೆ ಮಾತಾಡ್ತಿದ್ವಲ್ಲ,
ಚೆನ್ನಾಗಿರುತ್ತೆ. ಒಬ್ರಿಗೆ ಒಂದು ಟಾಪಿಕ್ ಇಷ್ಟ ಆಗಿದ್ರೆ ಅವರು ನಮ್ ಫ್ರೀಕ್ವೆನ್ಸಿ ಬ್ರೈನ್ ವೇವ್ಸ್ ಮ್ಯಾಚ್ ಆಗಿದ್ರೆ ನಮಗ್ ತುಂಬಾ ಇನ್ವಾಲ್ವ್ ಆಗ್ತೀವಿ ಅದ್ರಂತ. ಸೊ ನಾವು ಕ್ಯಾಶುಯಲ್ ಆಗಿ ಮಾತಾಡ್ತಿರುವಾಗ್ಲೇ ನಾವು ಈ ತರ ತುಂಬಾ ವರ್ಡ್ಸ್ ಯೂಸ್ ಮಾಡ್ತೀವಿ. ನಾನು ಇವರು ತುಂಬಾ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿತ್ತು ನಮ್ದು, ನಾವು ತುಂಬಾ ಮಾತಾಡ್ತೀವಿ ಅಂತ. ನಾವು ನಮಗೆ ಇಂಟ್ಯೂಟಿವ್ಲಿ ಗೊತ್ತು, ಅಂದ್ರೆ ನಾವು ವೈಬ್ರೇಷನ್ಸ್ ಅಲ್ಲಿ ಎಷ್ಟಿದೀವಿ ಅಂತ. ನಾವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಂದ್ರೆ hey, we vibe together really well. I like the vibrations of this place. I don't like the vibrations of this place. So nada is that vibration. It's all encompassing energy itself, or a life energy itself. The life energy towards manifestation first manifests as sound and then comes light. Yes. So our journey, if there are certain specific sounds that are conducive to your body's own healing response and can increase your state of consciousness, that is called as Nada Yoga. Okay. So before Nada Yoga, we need to understand what is yoga, right? So yoga dalli yoga chitta vritti nirodha anta ide. Yoga is stopping the fluctuations of your mind. So if there are any sounds and vibrations that can lower the fluctuations of your mind, because we are in a constant state of duality, this becomes Nada Yoga. So adralli two parts ide, Ahata Nada Yoga, Anahata Nada Yoga anta. So Anahata Nada Yoga namdu it's a yoga of perception. ನಾವು ಏನ್ ಒಳಗಿರೋ ಸೌಂಡ್ಸ್ ನ ಪರ್ಸೀವ್ ಮಾಡ್ತಾ ಹೋಗಿದ್ರೆ, ಒಳಗಿರೋ ಸೌಂಡ್ಸ್ ನಾವು ಕೇಳಿಸ್ಕೊಳ್ಳಕ್ಕೆ ನಮ್ಗೆ ಕ್ಷಮತೆ ಇದ್ರೆ ಅದನ್ನ ಆಹತನಾದ ಯೋಗ ಅಂತೀವಿ. ಎಕ್ಸ್ಟರ್ನಲ್ ಸೌಂಡ್ಸ್ ನಮ್ಮನ್ನ ಮೆಡಿಟೇಟಿವ್ ನ ಕರ್ಕೊಂಡು ಹೋದ್ರೆ ನಾವು ಅದಕ್ಕೆ ಆಹತನಾದ ಯೋಗ ಅಂತೀವಿ. ಇಂಟರ್ನಲ್ ಸೌಂಡ್ಸ್ ನ ಅನಾಹತನಾದ ಯೋಗ ಅಂತೀವಿ. ಸೊ ಹಂಗಾಗಿ ಎವ್ರಿಥಿಂಗ್ internal or external, it's all just life energy or reverberations, which is nadas. So if you're in a space where there are great reverberations and energy produced from therapeutic instruments, your energy will reverberate at a lot more higher space. If you're at a space where there is just blaring sounds, there is just disturbing sounds, then your energy will go down. Hangagi, what are the four pollutions? Noise pollution. Noise pollution is one of it, Allah. So when the entire world knows that certain noises can be very, very disturbing to certain individuals, the converse also should be correct. Certain noises can also take us within a lot more significant. Ade Nada Yoga, ade adradu significance. ಎಷ್ಟು ಕಯಾಟಿಕ್ ಇದ್ರಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಇರ್ತೀವಿ. ಇವಾಗ ಟ್ರಾಫಿಕ್ ಅಲ್ಲಿ ಬಂದಿರ್ತಾರೆ, ಬಂದ್ಮೇಲೆ ಏನಾದ್ರೂ ಒಂದು ಸಿಂಪಲ್ ಯಾವ್ದಾದ್ರು ಮೆಥಡ್ಸ್ ಹೇಳ್ತೀರಾ ಮನೇಲಿ ಮಾಡುವಂತದ್ದು? ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಅಲ್ಲ ಅದು ಇರೋದು ಭ್ರಾಮರಿ ಪ್ರಾಣಾಯಾಮ. ಸೊ ಏನಿಲ್ಲ, ಯು ಕ್ಲೋಸ್ ಯುವರ್ ಇಯರ್ಸ್ ವಿತ್ ಯರ್ ಥಂಬ್ಸ್, ಪ್ಲೇಸ್ ಯುವರ್ ಪಾಮ್ಸ್ ಆನ್ ಯರ್ ಐಸ್ ಆನ್ ಟಾಪ್ ಆಫ್ ದ ಹೆಡ್, ಇನ್ಹೇಲ್, ಕೀಪ್ ಯರ್ ಲಿಪ್ಸ್ ಸಾಫ್ಟ್ಲಿ ಕ್ಲೋಸ್ಡ್ ಅಂಡ್ ಸೌಂಡ್ ಮಾಡಿದ್ರೆ ನಿಮಗೆ ಒಳಗಿರೋ ವೈಬ್ರೇಷನ್ಸ್ ನಿಮಗೆ ತುಂಬಾ ಬ್ರೈನ್ ನ ಸೈಲೆನ್ಸ್ ಮಾಡುತ್ತೆ, ಕಾಮ್ ಮಾಡುತ್ತೆ. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ವೇಸ್ ಫಾರ್ ಯು ಟು ಎಂಟರ್ ಇನ್ ಟು ಅ ಮೆಡಿಟೇಟಿವ್ ಸ್ಟೇಟ್. ಸೊ ನಿಮಗೆ ನಿಮ್ದು ಎಫರ್ಟ್ ಅಲ್ಲಿ ಮಾಡೋದಂಥದ್ದು ಪ್ರಾಕ್ಟೀಸ್ ಭ್ರಾಮರಿ ಪ್ರಾಣಾಯಾಮ. ಬಟ್ ನಿಮಗೆ ಇಲ್ಲ, ಐ ಆಮ್ ಜಸ್ಟ್ ಟೂ ಟೈರ್ಡ್ ಟು ಡೂ ಇವನ್ ಎನಿಥಿಂಗ್ ಅಲ್ಲ, ಹಂಗಾಗಿ ನೋಡಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಯು ಕ್ಯಾನ್ ಸರ್ಚ್ ಫಾರ್ ಸೌಂಡ್ ಬಾರ್ ಮೆಡಿಟೇಷನ್ ಫಾರ್ 10 minutes 20 minutes. ಅದು ಆಡಿಯೋ ರೆಕಾರ್ಡಿಂಗ್ ಆಗಿ ನೀವು ಜಸ್ಟ್ ಇನ್ ಅ ರಿಲ್ಯಾಕ್ಸಿಂಗ್ ಪೊಸಿಷನ್ ನೀವು ಕೂತ್ಕೊಂಡಿದ್ರೆ ಅದು ನಿಮಗೆ ತುಂಬಾ ಕಾಮ್ ಡೌನ್ ಮಾಡುತ್ತೆ. there actually a lot of these videos that are done that have been prohibited. You cannot play it while driving. Weightless by Marconi Union ಅಂತ ಒಂದಿದೆ, weightless. They banned it for using it when you're driving because it can relax you so much. So if you can relax so much, there may be a time when somebody may fall asleep. ಹಂಗಾಗಿ ಆ weightless ಅಂತ ಒಂದು ಬೈ ಮಾರ್ಕೋನಿ ಯೂನಿಯನ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ನೀವು ಡ್ರೈವಿಂಗ್ ಮಾಡುವಾಗ ಇದನ್ನ ಹಾಕೋಬಾರ್ದು ಅಂತ. ಸೊ ಅದನ್ನ ನೀವು ಟ್ರೈ ಮಾಡಬಹುದು. ಅದು 8 minute ವಿಡಿಯೋ ಇದೆ, 1 hour ವಿಡಿಯೋ ಇದೆ, 8 hour ವಿಡಿಯೋನು ಇದೆ. ಸೊ ಇಟ್ಸ್ ಅ ವೆರಿ ಇಂಪ್ಯಾಕ್ಟ್ಫುಲ್ ಥಿಂಗ್.
ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಇದು ಎರಡು ಇನ್ಫ್ಯಾಕ್ಟ್ ಡ್ರೈವಿಂಗ್ ಮಾಡುವಾಗ ಹೊರಗಡೆ ನಾಯ್ಸ್ ಇರುತ್ತೆ, ಏನ್ ಹಾಕೊಂಡ್ರು ಇನ್ನೊಂದು ಡಿಸ್ಟರ್ಬಿಂಗ್ ಅನ್ಸುತ್ತೆ ಅದು ಕೂಡ. ಕರೆಕ್ಟ್. ಬಟ್ ಏನ್ ಗೊತ್ತಾ, ಸೊ ದಿಸ್ ಸಮಥಿಂಗ್ ಕಾಲ್ಡ್ ಎಸ್ ಫ್ರೀಕ್ವೆನ್ಸಿ ಫಾಲೋ ರೆಸ್ಪಾನ್ಸ್ ವಿತ್ ಇನ್ ಅಸ್. ಇವಾಗ ನಾವು ಪಾಡ್ಕಾಸ್ಟ್ ಶೂಟ್ ಮಾಡ್ತಿದ್ವಿ, ಅಫ್ಕೋರ್ಸ್ ಇನ್ ದಿಸ್ ಪ್ಲೇಸ್ ದೇರ್ ಇಸ್ ಅ ರೋಡ್. ಆ ರೋಡ್ ಅಲ್ಲಿ ಒಂದು ವೆಹಿಕಲ್ ಹೋಯ್ತು, ನಿಮಗೆ ಎಷ್ಟು ವೆಹಿಕಲ್ಸ್ ಕೇಳಿಸ್ತು? ಕಡಿಮೆನೆ ಡೆಫಿನೆಟ್ಲಿ. ಕರೆಕ್ಟ್ ಅಲ್ಲ? ನಿಮಗೆ ಕೇಳಿಸಿದ್ರು ಅದು ಸಬ್ ಕಾನ್ಶಿಯಸ್ ಮೈಂಡ್ಸ್ ಕೇಳಿಸಿರುತ್ತೆ, ಬಟ್ ನೀವು ಅದಕ್ಕೆ ಗಮನ ಕೊಟ್ಟಿರ್ಲಿಲ್ಲ, ಅದಕ್ಕೆ ನಿಮ್ದು ಎನರ್ಜಿ ಕೊಟ್ಟಿರ್ಲಿಲ್ಲ, ಹಂಗಾಗಿ ಅದು ಮಿಸ್ ಆಯ್ತು ಅಲ್ಲ. ನನ್ನ ವಾಯ್ಸ್ ಕೇಳಿಸಿರ್ಬೋದು. ಆಲ್ಸೋ ವಿ ಶುಡ್ ಆಲ್ಸೋ ಟೇಕ್ ಇನ್ ಕನ್ಸಿಡರೇಷನ್ ದ ಅಟೆನ್ಷನ್ ಸ್ಪ್ಯಾನ್ ಆಫ್ ಇಂಡಿವಿಜುವಲ್ಸ್ ಅಸ್ ವೆಲ್. ಇವಾಗ ನಮ್ ಪಾಡ್ಕಾಸ್ಟ್ ಪ್ಲೇ ಆಗ್ತಿದೆ, ನಮ್ ವ್ಯೂವರ್ಸ್ ನೋಡ್ತಿದ್ದಾರೆ, ಅವ್ರು ನೋಡ್ತಿರುವಾಗ್ಲೂ ಅವ್ರ ಗಮನ ಎಲ್ಲೋ ಇದ್ರೆ ದೇ ವಿಲ್ ಮಿಸ್ ವಾಟ್ ಎವರ್ ವಿ ಆರ್ ಟಾಕಿಂಗ್. ಕರೆಕ್ಟ್? So that frequency follow response is a very important thing. So ನೀವು ಹೇಳಿದ ಪ್ರಕಾರ that is completely true. But if a video is done right or a experience is done right ಅಲ್ಲ, ಅದು changes in sounds ಅಲ್ಲ, ನಿಮ್ಗೆ ಆಚೆ ಹೋಗಕ್ ಬಿಡೋದೇ ಇಲ್ಲ. ಸೊ ಎಲ್ಲಾ ಸೌಂಡ್ಸ್ ನಿಮ್ಗೆ ಏನೇ ಇರಲಿ ಆಚೆ, at the end of the day ಅಲ್ಲ, I take classes here. ನನಗೆ ಒಂದು ಸೌಂಡ್ ಮೆಡಿಟೇಷನ್ ತುಂಬಾ ಇಷ್ಟ, ಅದು ದಿವಾಲಿದು. ಸೊ ನೀನ್ ದಿವಾಲಿ ಸೌಂಡ್ ಮೆಡಿಟೇಷನ್ ಕಂಡಕ್ಟ್ ಮಾಡ್ತಿರ್ತೀನಿ. ಆಚೆ ಕಡೆ ತುಂಬಾ ಫೈರ್ ಕ್ರ್ಯಾಕರ್ಸ್ ಹೋಗ್ತಿರುತ್ತೆ, ಬಟ್ ಅವ್ರ ಪರ್ಸೆಪ್ಷನ್ ಇಟ್ಕೊಂಡ್ ಬರ್ತಾರೆ, ಇಲ್ಲ ಫೈರ್ ಕ್ರ್ಯಾಕರ್ಸ್ ಇರುತ್ತೆ, ನಾವು ಗ್ಯಾರಂಟಿ ಡಿಸ್ಟರ್ಬ್ ಆಗ್ತೀವಿ ಅಂತ. ನಂಗೆ ಕ್ಲಾಸ್ ಎಂಡ್ ಆದ ತಕ್ಷಣ ಕೇಳ್ತೀನಿ, ನಿಮ್ಗೆ ಎಷ್ಟು ಜನಕ್ಕೆ ಫೈರ್ ಕ್ರ್ಯಾಕರ್ಸ್ ಕೇಳಿಸ್ತು ಅಂತ. ಯಾರಿಗೂ ಫೈರ್ ಕ್ರ್ಯಾಕರ್ಸ್ ಕೇಳಿಸ್ತಾನೆ ಇರಲಿಲ್ಲ ಅಂತ. ನಮ್ ಬೇಸ್ಮೆಂಟ್ ಅಲ್ಲಿ ಹೊಡಿತಾ ಇರ್ತಾರೆ. ಆಚೆ ಕಡೆ ಹೊಡಿತಾ ಇರ್ತಾರೆ. ಅವ್ರಿಗೆ ಸೋ ಸಾರಿ ಸರ್, ಬಟ್ ಐ ಡಿಡ್ಂಟ್ ನೋ, ಬಟ್ ನೌ ದಟ್ ಯು ಸೇ ನೌ ಐ ಕ್ಯಾನ್ ಹಿಯರ್ ಸೋ ಮಚ್. ಆ ದಿವಾಲಿ ಟೈಮ್ ಅಲ್ಲಿ ಆಫ್ ಕೋರ್ಸ್ ರಾಕೆಟ್ಸ್ ಹೊಡಿತಾ ಇರ್ತಾರೆ, ಬಟ್ that sound, each sound, how it is mixed, how it goes with one another, adradu nim attention is so poised in the space you are in that will not get disturbed by anything. So hangagi ನೀವು if it's a well done practice ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಆಚೆ ಇರೋ ಸೌಂಡ್ಸ್ ಕೇಳಿಸೋದೇ ಇಲ್ಲ. ಅದೇ ನೀವು ಇನಿಷಿಯಲ್ ಆಗಿ ಹೇಳಿದ್ರಲ್ಲ, ಅಂದ್ರೆ ನಮ್ಮ ಅಟೆನ್ಷನ್ ಬೇಕಾಗೇ ಇಲ್ಲ, ಅದು ಆಟೋಮೆಟಿಕ್ ಆಗಿ ತಗೊಂಡು ಹೋಗುತ್ತೆ ಅಂತ. ಕರೆಕ್ಟ್, ಅದೇ ಫ್ರೀಕ್ವೆನ್ಸಿ ಫಾಲೋ ರೆಸ್ಪಾನ್ಸ್. So it's a very interesting and very intuitive concept. And ಸ್ವಲ್ಪ ಕೇಳೋದಕ್ಕೆ ಲೈಕ್ ಈಸಿ ಮೆಥಡ್ ಅಂತ ಅನಿಸ್ತದೆ. ಅಂದ್ರೆ ಇವಾಗ ನಾವು ಮೆಡಿಟೇಟ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಮೈಂಡ್ ಚಾಟರ್ ಎಲ್ಲ ಎಷ್ಟು ಆಗ್ತಾ ಇರುತ್ತೆ, ಅದನ್ನೆಲ್ಲ ಕಾಮ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗತ್ತೆ. ಇದು ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಒಂಥರ ಹಿಂಗೆ ಒಂದ್ ಪುಷ್ ಈಸಿಯಾಗೆ ಎಲ್ಲ ಆಟೋಮೆಟಿಕ್ ಆಗಿ ಆಗ್ತಾ ಇದೆ ಅನ್ನೋ ತರ ಅನ್ಸುತ್ತೆ. ಖಂಡಿತ, ಇಟ್ಸ್ ದ ಮೋಸ್ಟ್ ಎಫರ್ಟ್ಲೆಸ್ ಅಂಡ್ ಎಫೆಕ್ಟಿವ್ ಫಾರ್ಮ್ ಆಫ್ ಮೆಡಿಟೇಷನ್. ಸೊ ಇದು ನಾನಂತೂ ಹೇಳ್ತಿಲ್ಲ, ನಮ್ ಸ್ಕ್ರಿಪ್ಚರ್ಸ್ ಪ್ರಕಾರ ಬಂದಿದೆ. ಸೊ ನೀವು ಹತಯುಗ ಪ್ರತಿಪಕ ನೋಡಿದ್ರೆ ದ ಮೋಸ್ಟ್ ಫ್ರೂಟ್ಫುಲ್ ಫಾರ್ಮ್ ಆಫ್ ಮೆಡಿಟೇಷನ್ ಇಸ್ ಸೌಂಡ್ ಮೆಡಿಟೇಷನ್ ಅಂತ ಕೊಟ್ಟಿದ್ದಾರೆ. ನಾದಯೋಗ ಇಸ್ ಒನ್ ಆಫ್ ದ ಮೋಸ್ಟ್ ಫ್ರೂಟ್ಫುಲ್ ಫಾರ್ಮ್ ಆಫ್ ಮೆಡಿಟೇಷನ್ ಅಂತ ಕೊಟ್ಟಿದ್ದಾರೆ. ನಾವು ಇವಾಗ ನಾವು ಪತಂಜಲಿ ಯೋಗ ಸೂತ್ರಸ್ ತಗೊಂಡಿದ್ರೆ, ಪತಂಜಲಿ ಯೋಗ ಸೂತ್ರಸ್ ಅಲ್ಲಿ 9 to 13 ಸೂತ್ರಸ್ನೇ ಆಸನ ಕೊಟ್ಟಿರೋದು, ಮಿಕ್ಕಿದೆಲ್ಲ ನಾದಯೋಗದ್ದು ತುಂಬಾನೇ ಇದೆ. ಇವಾಗ ತುಂಬಾನೇ ಸೂತ್ರಸ್ ಇದೆ. ಸೊ this is definitely most effortless and effective form of meditative practice, and there is no two ways about it at all. So you believe in this, ಅಂದ್ರೆ ಇದು ಸೌಂಡ್ ನಮ್ಗೆ ಆ ಮುಕ್ತಿಗೆ ಲೀಡ್ ಮಾಡುತ್ತೆ ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್, ಅಥವಾ ನಿಮ್ಗೆ ಅದ್ರ ಮೇಲೆ ಬಿಲೀವ್ ಮಾಡ್ತೀರಾ ನೀವು ಕಂಪ್ಲೀಟ್ಲಿ? ಸೊ ಬಿಲೀವ್ ಅಲ್ಲ, ಐ ನೋ ಇಟ್. ಓಕೆ, ಬಿಲೀವ್ ಅಂತದಲ್ಲ, ಐ ನೋ ಇಟ್. ಬಿಕಾಸ್ ಇವಾಗ ಮುಕ್ತಿ ಕರ್ಕೊಂಡು ಹೋಗುತ್ತೆ, ದಟ್ ಈಸ್ ವೆರಿ ಸಬ್ಜೆಕ್ಟಿವ್ ಇನ್ ನೇಚರ್. ನಮಗೆ ಎನ್ಲೈಟನ್ಮೆಂಟ್ ಕಡೆ ಕರ್ಕೊಂಡು ಹೋಗುತ್ತೆ, ನಿರ್ವಾಣ ಕಡೆ ಕರ್ಕೊಂಡು ಹೋಗುತ್ತೆ. ದಟ್ ಈಸ್ ವೆರಿ ಸಬ್ಜೆಕ್ಟಿವ್ ಇನ್ ನೇಚರ್, ಅಂಡ್ ದಟ್ಸ್ ಪ್ರಾಬಬ್ಲಿ ವೆರಿ ರಾಂಗ್ ಪ್ರಾಮಿಸ್ ಆಲ್ಸೋ ಟು ಮೇಕ್. ಬಟ್ if it can take you into a meditative state, it can help you meditate, it can help you become a better individual by breaking wrong patterns within you. Now a lot of us lead a very compulsive life ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಮ್ದ್ರಲ್ಲಿ ಇವಾಗ ಪಾಡ್ಕಾಸ್ಟಿಗೋಸ್ಕರ ನಾವು ಎಲ್ಲ ಸೈಲೆಂಟ್ ಇಟ್ಟಿದ್ದೀವಿ, ಕರೆಕ್ಟ್ ಅಲ್ಲ? ಬಟ್ ಫಾರ್ ಎಕ್ಸಾಂಪಲ್ ನಾವು ಒಂದ್ ಫೋನ್, ಈ ರೂಮ್ ಅಲ್ಲಿ ಒಂದ್ 5 ಫೋನ್ ಇದೆ, ಒಂದ್ ಫೋನ್ ನಾವು
ಸೈಲೆಂಟ್ ಇಟ್ಟಿಲ್ಲ, ಬಟ್ ಲೌಡ್ ಅಲ್ಲೂ ಇಲ್ಲ, ವೈಬ್ರೇಟ್ ಮೋಡ್ ಅಲ್ಲಿ ಇದೆ. ಹ್ಮ್ ನೀವು ವೈಬ್ರೇಷನ್ ಕಡೆ ಗಮನ ಹೋಗುತ್ತಲ್ಲ, ಹೌದು. ಗ್ಯಾರಂಟಿ ಹೋಗುತ್ತೆ. ಅಷ್ಟು ಕಂಪಲ್ಸಿವ್ ಆಗ್ಬಿಟ್ಟಿದೀವಿ. ಈ ಕಂಪಲ್ಸಿವ್ ಪ್ಯಾಟರ್ನ್ಸ್ ನಾವು ಬ್ರೇಕ್ ಮಾಡಬಹುದು. ನಿಮಗೆ ಫಾರ್ ಎಕ್ಸಾಂಪಲ್, ನಮಗೆ ವಿ ಡೋಂಟ್ ರೆಸ್ಪಾಂಡ್ ಟು ಸಿಚುವೇಶನ್ಸ್, ವಿ ರಿಯಾಕ್ಟ್ ಟು ಇಟ್. ಎಸ್, if somebody has a child in their home, if the child cries, it's crying, automatically run ಮಾಡ್ತೀವಿ. But we don't take the time to observe, okay, the child is crying, let me go see what will happen. ಅಷ್ಟು ಕ್ಷಮತೆ ಮತ್ತೆ ದಟ್ ಸ್ಥಿರತ, ದಟ್ ಸ್ಲೋನೆಸ್ ಇನ್ ಅವರ್ ಲೈಫ್, ಅದು ತುಂಬಾ ಜನಕ್ಕೆ ಅದು ಗೊತ್ತಿರಲಿಲ್ಲ. ಸೊ ಇಫ್ ಯು ಬ್ರಿಂಗ್ ಅಬೌಟ್, ಇಫ್ ಯು ಟರ್ನ್ ದಟ್ ಕಂಪಲ್ಸಿವ್ನೆಸ್, just bring about a sense of pause and do everything with a sense of consciousness, that only will push you towards mukti. Correct? So Nada Yoga will definitely slow things down for you, will take you towards the sense of consciousness, but after that it's your karma, your dharma that can take you towards the mukti. Is a very far-fetched thing. Can take you towards and ಇದು ನಾದಯೋಗ ನೀವು ಹೇಳ್ದಂಗೆ ಏನ್ ಮಾಡ್ತಿದೆ, ಅದೇ ಪ್ರೊಫೌಂಡ್ ಥಿಂಗ್. ಅಂದ್ರೆ ಅದೇ ಬೇಕಾಗಿರೋದು, ಲೈಕ್ ಫಸ್ಟ್ ಸ್ಟೆಪ್ ಟು ಮುಕ್ತಿ. ಸೊ ತುಂಬಾ ಜನ ಗೊತ್ತಿರಲ್ಲ ಈ ತರ ಬ್ಲಿಸ್ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ನನಗೂ ಗೊತ್ತಿರಲಿಲ್ಲ. ಅಂಡ್ ಇಟ್ಸ್ ಅ ವೆರಿ ಎಕ್ಸ್ಪೀರಿಯನ್ಷಿಯಲ್ ಥಿಂಗ್ ಅಲ್ಲ. ಸೊ ಫಾರ್ ಅ ಲಾಟ್ ಆಫ್ ವ್ಯೂವರ್ಸ್, ಇಫ್ ದೇ ಆರ್ ಸ್ಟಿಲ್ ಕನೆಕ್ಟೆಡ್ ವಿತ್ ಅಸ್ ಆಫ್ಟರ್ ವಾಟ್ ಎವರ್ ವಿ ಸ್ಪೋಕ್, ಅವರಿಗೆ ತುಂಬಾ ಅನ್ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಬರೀ ಸೌಂಡ್ ಇಂದ ಈ ತರ ಆಗುತ್ತಾ ಅಂತ. ಬಟ್ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್. ಇಟ್ಸ್ ಅ ಎಕ್ಸ್ಪೀರಿಯನ್ಷಿಯಲ್ ಥಿಂಗ್. ಇಫ್ ಯು ಡೋಂಟ್ ಎಕ್ಸ್ಪೀರಿಯನ್ಸ್, you can always be skeptical about it. But once you experience, then you can for sure, you don't have to believe it, you can know it through experience only. So it'll remove a lot of your doubts through experience. ನೀವು ಇವಾಗ ಅನಾಹತ ಬಗ್ಗೆ ಮಾತಾಡ್ತಾ ಇದ್ರಿ, ಇನ್ನರ್ ಸೌಂಡ್ಸ್. ಸೊ ಇದು ಎಕ್ಸ್ಪೀರಿಯನ್ಸಸ್ ಮಾಡಿದ್ದೀರಾ ನೀವು? ಸೊ ಇದ್ರದ್ದು ಇನ್ನರ್ ಸೌಂಡ್ಸ್ ಎಕ್ಸ್ಪೀರಿಯನ್ಸಸ್ ಏನು ರಾಕೆಟ್ ಸೈನ್ಸ್ ಅಂತ ಅನ್ನೋದಿಲ್ಲ. ಸೊ ಈ ಇನ್ನರ್ ಸೌಂಡ್ಸ್ ಗೆ ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರಾಕ್ಟೀಸ್, ವೆರಿ ಇಂಟ್ಯೂಟಿವ್ ಪ್ರಾಕ್ಟೀಸ್. ಸೊ ಏನ್ ಗೊತ್ತಾ, ನೀವು ಸುಮ್ಮನೆ ಕೂತ್ಕೊಂಡು ನಿಮ್ದು ಇನ್ಹಲೇಷನ್ಸ್ ಮತ್ತೆ ಎಕ್ಸಲೇಷನ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ, and if you become conveniently silent over a period of time, you'll be able to observe, ನೀವು ಇನ್ಹೇಲ್ ಮಾಡಿದಾಗ ಸೋ ಅಂತ ಒಂದು ಸೌಂಡ್ ಬರುತ್ತೆ, ನೀವು ಎಕ್ಸೇಲ್ ಮಾಡಿದಾಗ ಹಮ್ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಅದೇ ಅನಾಥನಾದ ಯುಗ. ಅದ್ ಸೌಂಡ್ ಎಲ್ಲಾದ್ರೂ ಪ್ಲೇ ಆಗ್ತಿದ್ಯಾ? ಇಲ್ಲ. ಬಟ್ ನಿಮಗೆ ಅನುಭವ ಆಗ್ತಿದ್ಯಾ? ಖಂಡಿತ. ಬಿಕಾಸ್ ಇಟ್ಸ್ ಇಂಟರ್ನಲ್ ಪರ್ಸೆಪ್ಷನ್ ಆಫ್ ದಟ್ ಸೌಂಡ್. ಸೊ ನೀವು different schools have picked it up in a different way, but if you can just observe inhalations and exhalations, ನಿಮಗೆ ಅದು ಸೋ ಹಮ್ದು ಪರ್ಸೀವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಟ್ರಾಂಗ್ಲಿ ಆಗುತ್ತೆ. ಸೊ ದಟ್ ವುಡ್ ಬಿ ಅನಾಥನಾದ ಯೋಗ. ಇಟ್ಸ್ ಅ ವೆರಿ ಈಸಿ ಥಿಂಗ್. ಇಟ್ಸ್ ನಾಟ್ ಓನ್ಲಿ ಮೀ, ಎನಿಬಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಅಂದ್ರೆ ಇದು ಆಕ್ಚುಲಿ ತುಂಬಾ ಕ್ಲಾರಿಟಿ ಸಿಕ್ತು ನನಗೆ. ಅಂದ್ರೆ ನಾನ್ ಕೆಲವೊಂದು ಕೇಳಿದ್ದೆ ಹೆಂಗೆ ಅಂದ್ರೆ, ಅನಾಹತ ಅಂದ್ರೆ ಮೆಡಿಟೇಟಿವ್ನೆಸ್ ಅಲ್ಲಿ ನೀವು ಕೇಳದೆ ಇರುವಂತ ಇನ್ಸ್ಟ್ರೂಮೆಂಟ್ಸ್ ಸೌಂಡ್ಸ್ ಎಲ್ಲ ಕೇಳಿಸುತ್ತೆ ಅಂತಾನು ಹೇಳ್ತಾರೆ. ಬಟ್ ಅದೆಲ್ಲ ಅದು ಕರೆಕ್ಟ್. ಅದು ಕರೆಕ್ಟ್. ಈಚ್ ಚಕ್ರ ಇಸ್ ಅಸೋಸಿಯೇಟೆಡ್ ವಿತ್ ಅ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್. ಸೊ ಅನಾಥನಾದ ಯೋಗ ಅಲ್ಲಿ ಕೇಳದೆ ಇರೋ ಇನ್ಸ್ಟ್ರೂಮೆಂಟ್ ಸೌಂಡ್ಸ್ ಕೇಳಿಸ್ತಾರೆ. ಬಟ್ ಇಟ್ಸ್ ಅಟ್ ಅ ವೆರಿ ಅಡ್ವಾನ್ಸ್ ಸ್ಟೇಜ್. ನೋಡಿ, ಹುಡುಕಿದ್ರೆ ಭಗವಂತನೂ ಸಿಗ್ತಾನಂತೆ, ಕರೆಕ್ಟ್ ಅಲ್ಲ? ಬಟ್ ಎಲ್ಲಿ ಹುಡುಕ್ಬೇಕಂತ ಗೊತ್ತಾಗ್ಬೇಕಲ್ಲ. ಸೊ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೇಳಿಸುತ್ತೆ ಖಂಡಿತ, ಬಟ್ ಎಲ್ಲಿ ಹುಡುಕ್ಬೇಕಂದ್ರೆ ಗೊತ್ತಾಗುತ್ತೆ. ಅದಕ್ಕೆ ಒಂದ್ ಗುರು ಬೇಕು, ಕರೆಕ್ಟ್ ಅಲ್ಲ? ನಾನು ನಿಮಗೆ ಗೈಡ್ ಮಾಡಿದ್ರೆ, ಇಲ್ಲ ಅಂದ್ರೆ ಯಾರಾದ್ರೂ ಗುರು ನಿಮಗೆ ಗೈಡ್ ಮಾಡಿದ್ರೆ ಎಲ್ಲಿ ಹುಡುಕ್ಬೇಕಂತ, ನೀವು ಕೇಳಿಸದೇ ಇರೋ ಸೌಂಡ್ಸ್ ಎಲ್ಲ ಖಂಡಿತ ಕೇಳಿಸ್ಕೋಬಹುದು. ಸೊ ದಟ್ಸ್ ಆಲ್ಸೋ ಪಾರ್ಟ್ ಆಫ್ ಅನಾಥನಾದ ಯೋಗ. ಸೊ ನೀವು ಅನಾಹತ ಅಂತ ಇನ್ನೊಂದ್ ಕಡೆ ಕೇಳಿಸ್ಕೊಂಡಿರ್ತೀರ. ಅನಾಹತ ಅಂದ್ರೆ ಏನು? ಚಕ್ರ ಬಗ್ಗೆ ಕೇಳಿರ್ತೀವಿ. ಸೊ ಅನಾಹತ ಚಕ್ರ. ಅನಾಹತ ಚಕ್ರ ಆ ವರ್ಡ್ ಅನ್ಸ್ಟ್ರಕ್ ಸೌಂಡ್. ಅನಾಹತ ನಾದ, ಅದು ಅನ್ಸ್ಟ್ರಕ್ ಸೌಂಡ್, a sense of perception. So I have a heartfelt desire
that everybody should experience this modality at least once. After that, they can decide for themselves. ಈ ಹಾರ್ಟ್ ಫೆಲ್ಟ್ ಡಿಸೈರ್ನ ನಾನು ಹೆಂಗೆ ವ್ಯಕ್ತಪಡಿಸೋಕ್ಕಾಗುತ್ತೆ? ಆಗಲ್ಲ. ಬಟ್ ಯು ಕ್ಯಾನ್ ಫೀಲ್ ಇಟ್, experience it only when you realize that. So you can feel certain heartfelt vibrations, certain, oh, I know this person means well for me, I know this person means good for me. So you can feel it, but adana how much you can notice is very different. Or completely express your heartfelt desires, you can only feel it. So this is the center of feeling, so that is why it's called as Anahata Chakra. I can feel you, I can feel your passion for it, I can feel your heartfelt desire to do something good for somebody. ಸೊ ಇದು ನಾನು ಕೆಲವೊಂದು ಫೋಟೋಸ್ ನೋಡಿರ್ತೀನಿ ಅಲ್ಲ, ಒಂದೊಂದು ಚಕ್ರಾಗೆ ಒಂದೊಂದು ಸಿಂಗಿಂಗ್ ಬೌಲ್ ಅಥವಾ ಏನೋ ಒಂದು ಇಟ್ಬಿಟ್ಟು ಮಾಡ್ತಿರ್ತಾರೆ. ಸೊ ಏನ್ ಮಾಡ್ತಾ ಇರ್ತಾರೆ? ಲೈಕ್ ಹೀಲಿಂಗ್ ಅಥವಾ ಚಕ್ರ ಆಕ್ಟಿವೇಶನ್ ಏನಾಗುತ್ತೆ? So healing is a very broad term, ನನ್ನ ಪ್ರಕಾರ. So I like to use the word therapy. So in therapy ಅಲ್ಲ, therapy the root word to assist somebody in their own journey. So ನಮಗೆ ಏನೋ ಒಂದು ಬಂದಿದೆ ಅಂದ್ರೆ ನಮ್ಮ ಕರ್ಮ ಇಂದ ಬಂದಿರುತ್ತೆ, ನಾವು ಏನೋ ಒಂದು ಮಾಡಿರ್ತೀವಿ ಅದರಿಂದ ಬಂದಿರುತ್ತೆ. ನಾವೇನೋ ಒಂದು ಹೆಲ್ಪ್ ಸೀಕ್ ಮಾಡ್ತೀವಿ ಅಂದ್ರೆ ಅದು ನಮ್ಮ ಕರ್ಮ ಇಂದನೇ ಬಂದಿರೋದು. ಸೊ ಯಾರಾದ್ರೂ ಏನಾದ್ರು ಸೀಕ್ ಮಾಡ್ತಿದ್ದಾರೆ, ಎನಿ ಇಮೋಷನಲ್ ಹೆಲ್ಪ್, ಮೆಂಟಲ್ ಹೆಲ್ಪ್ ಆರ್ ಎನಿ ಫಿಸಿಕಲ್ ಹೆಲ್ಪ್, ಅವ್ರ ಕರ್ಮ ಇಂದ ವಿ ಆರ್ ಮೀಟಿಂಗ್, ದೇರ್ ಆರ್ ನೋ ಆಕ್ಸಿಡೆಂಟ್ಸ್, ಕರೆಕ್ಟ್? So if I'm doing a sound therapy, I'm assisting them in their own journey to clear away something that they are seeking truly in their life. So that is sound therapy. So chakra activation. So it's a very strong misconception to clear, actually. You ಕೇಳಿರ್ತೀರ, oh no, my chakras are blocked. I will unblock your chakras. That is never actually completely true. Every chakra is related. It's an energy center which is related to a particular gland, certain physical organs, certain emotional needs, certain metaphysical needs, certain mental needs. Chakra block ಆಗಿದ್ರೆ ಅಲ್ಲಿಗೆ ಎನರ್ಜಿನೇ ಹೋಗಲ್ಲ. That organ only won't work, the gland only won't work, and you will die. Correct? So it may not be very appropriate to tell anything other than this helps you to balance your energy system. Or from a very intuitive and chakra perspective as well, it helps you to balance your 7 chakras. So adike every chakra is related to one particular sound or a note, and we use that in a particular pattern, and that particular pattern helps you to balance each and every chakra for us to go away from it. ತುಂಬಾ ಜನ ಅನ್ಕೋತಾರೆ ಇವಾಗ ಓವರ್ ಆಕ್ಟಿವ್ ಇಲ್ಲ ಅಂದ್ರೆ ಅಂಡರ್ ಆಕ್ಟಿವ್ ಇರ್ಬೋದು ಒಂದು ಎನರ್ಜಿ ಸೆಂಟರ್. ಓವರ್ ಆಕ್ಟಿವ್ ಇಸ್ ಬ್ಯಾಡ್, ಅಂಡರ್ ಆಕ್ಟಿವ್ ಇಸ್ ಬ್ಯಾಡ್ ಅಂತ ಹೇಳ್ತಾರೆ. ದಟ್ ಇಸ್ ನೆವರ್ ದ ಕೇಸ್. ಇವಾಗ ನಾನು ತುಂಬಾ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಲ್ಲಿ ತುಂಬಾ ಜನಕ್ಕೆ ಹೇಳ್ಕೊಡ್ತೀನಿ. ಆಕ್ಚುಲಿ ನಿಮ್ ಪ್ರಕಾರ ಬ್ಯಾಲೆನ್ಸ್ಡ್ ಹಾರ್ಟ್ ಸೆಂಟರ್ ಅಂದ್ರೆ ಹೆಂಗಿರ್ಬೇಕು? ಕಾಮ್, ಪೀಸ್ಫುಲ್, ಕಾಮ್, ಲವಿಂಗ್. ಕರೆಕ್ಟ್ ಅಲ್ಲ? ಲವಿಂಗ್ ಇರ್ಬೇಕು, ಕಾಮ್ ಇರ್ಬೇಕು, ಪೀಸ್ಫುಲ್ ಆಗಿರ್ಬೇಕು. ಸೊ ದಿಸ್ ಇಸ್ ಎಸ್ಟಾಬ್ಲಿಷ್ಡ್ ಅಲ್ಲ, ಏನು ಡೌಟ್ ಇಲ್ಲ ನಿಮ್ಗೆ, ಕರೆಕ್ಟ್ ಅಲ್ಲ? ಇವಾಗ ನಿಮ್ಗೆ ವಿರಾಟ್ ಕೊಹ್ಲಿ ಗೊತ್ತಾ? ವಿರಾಟ್ ಕೊಹ್ಲಿ ಗೊತ್ತಾ? ಓಕೆ. ಅವರು ಇಂಡಿಯಾಗೆ ಆಡ್ತಿದ್ದಾರೆ, ಅವ್ರ ಫೀಲ್ಡ್ ಮೇಲೆ ಹೋಗ್ತಾರೆ. ನಾಳೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇದೆ. ಅವ್ರು ಲವಿಂಗ್ ಇದ್ರೆ ನಿಮ್ಗೆ ಓಕೆನಾ? How should his energy be? He should be aggressive, right? Of course, he's playing for his country. He should be aggressive. He should be anything except loving. Only then he'll be able to play for the country in a way that he needs to be dominating. A domination ಬರ್ಬೇಕು. But that's a sign of the energy center being extremely overactive. So ಅವ್ರ ಇದೆ ಎನರ್ಜಿ ಸೆಂಟರ್, ಅವರಿಗೆ ಅವ್ರ ಮನೆಗೆ ತಗೊಂಡೋಗಿ ಅವ್ರ ವೈಫ್ ಜೊತೆ ಇದ್ರೆ ಏನಾಗುತ್ತೆ? He should be able to tone it down. He should be able to perceive it. So ಏನಂತ ಅಂದ್ರೆ the overactive energy center has a positive effect somewhere, not so positive effect somewhere. But we should be in a capable consciousness for us to know what to use where. Yes, that is what sound meditation should do. Okay. It should give us the power
to have the power within to know that if I want to be aggressive, I will. If I want to tone it down, I will. If I want to be loving and compassionate, I will. But all of these are my conscious choices. I am choosing it. If they're becoming angry whenever they want, if they're becoming shy whenever they want, that's also not good. You should choose what you want to become, appropriate to whatever condition or the place you are in, and then it does wonderful things for you. So the chakra activation, it's a very fancy term to drain your bank, drain your wallet, drain your bank, make you feel like there's something wrong with you. ಅಲ್ಲ, ಓ ನಿನಗೆ ಏನು ಗೊತ್ತಿಲ್ಲ, ನೀನ್ ನನ್ನ ಜೊತೆ ಬಾ, ನಾನು ನಿನ್ ಚಕ್ರ ಆಕ್ಟಿವೇಶನ್ ಮಾಡ್ತೀನಿ. ದಟ್ ಇಸ್ ಟೋಟಲಿ ರಾಂಗ್. ಸೊ ಹಾಗಾದ್ರೆ ಚಕ್ರ ಜೊತೆ ಏನು ನೀವ್ ಹೇಳಿದ್ರಿ, ಇವಾಗ ಒಂದೊಂದು ಚಕ್ರಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ, ಅದನ್ನ ಪ್ಲೇ ಮಾಡಿದಾಗ ಬ್ಯಾಲೆನ್ಸ್. ಸೊ ಇದೆಲ್ಲ ಅಂದ್ರೆ ಲೈಕ್ ವಾಟ್ಸ್ ಯೂಸ್ ಅನ್ನೋದಕ್ಕಿಂತ ಹೇಗೆ ಹೆಲ್ಪ್ ಮಾಡ್ತಿದೆ ಅಂದ್ರೆ ಚಕ್ರಗೆ? ನಿಮಗೆ ಕಾನ್ಶಿಯಸ್ನೆಸ್, ಇಟ್ಸ್ ಗಿವಿಂಗ್ ಯು ಅ ಪರ್ಸ್ಪೆಕ್ಟಿವ್ ಆಫ್ ಯು ಸೆಂಟರಿಂಗ್ ಯೋರ್ ಸೆಲ್ಫ್. ಲೈಕ್ ಫಾರ್ ಎಕ್ಸಾಂಪಲ್, ಲಾಟ್ ಆಫ್ ಅಸ್ ಡೀಲ್ ವಿತ್ ದ ಸಿಚುವೇಶನ್ ಆಫ್ಟರ್ ಸ್ಟ್ರೆಸ್ಫುಲ್ ವರ್ಕ್. ತುಂಬಾ ಜನ ಈ ಸ್ಟ್ರೆಸ್ ನ ಮನೆಗೆ ತಗೊಂಡ್ ಬರ್ತಾರೆ. ಕರೆಕ್ಟ್, ಇಟ್ಸ್ ಅ ನ್ಯಾಚುರಲ್ ಹ್ಯೂಮನ್ ಥಿಂಗ್, ಇಟ್ ಇಸ್ ನಥಿಂಗ್ ರಾಂಗ್ ವಿತ್ ಇಟ್. ಬಟ್ ದಿಸ್ ಇಸ್ ಅ ಮೊಡ್ಯಾಲಿಟಿ ವೆರ್ ಇಫ್ ಯು ಡೂ ಇಟ್, ನಿಮಗೆ ಆ ಸ್ಟ್ರೆಸ್ ನ ಬ್ಲಾಕ್ ಮಾಡಿ ನೀವು ಹಿಂಗ್ ಆಫೀಸ್ ಅಲ್ಲಿ ಇರ್ಬೇಕು ಹಂಗಿರಿ, ಮನೆಯಲ್ಲಿ ಹಿಂಗಿರ್ಬೇಕು ಹಂಗಿರಿ. ಅದಕ್ಕೆ ಏನಾದ್ರೂ ಒಂದು ಟೋನಿಂಗ್ ಡೌನ್ ಮೊಡ್ಯಾಲಿಟಿ ಇರ್ಬೇಕಲ್ಲ, ಅದೇ ಸೌಂಡ್ ಮೆಡಿಟೇಷನ್ ಮೊಡ್ಯಾಲಿಟಿ. ದೇ ವಿಲ್ ಗಿವ್ ಯು ದ ಪವರ್ ಟು ಚೂಸ್ ಹೌ ಯು ವಾಂಟ್ ಟು ಬಿ ವೇರ್. ಕರೆಕ್ಟ್. ಸೊ ನಾವು ಸೆಷನ್ ಅಲ್ಲಿ ನಮಗೆ ಇಟ್ಸ್ ನಾಟ್ ಮೇಕಿಂಗ್ ಯು extremely aggressive or extremely toned down. It's making you extremely mindful for you to choose. You can be however you want to be at different places. ಇವಾಗ ನಾವು ಬೀಜ ಮಂತ್ರಸ್ ಅಂತ ಬಂದಿದೆ. Each chakra has a particular ಬೀಜ ಮಂತ್ರ. Each ಬೀಜ ಮಂತ್ರ can activate and balance the energy of that particular chakra. ನಾವು ಅದನ್ನೇ ಒಂದು ಹೀಲಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಒಂದು ಫ್ರೀಕ್ವೆನ್ಸಿ ತರ ಪ್ಲೇ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸೊ ಸೇಮ್ ಎನರ್ಜಿ ಕ್ಯಾನ್ ಬಿ ಟೇಕನ್ ಇನ್ ಟು ದಟ್ ಪ್ಲೇಸ್. ನಾವು ಇವಾಗ ಆಸನ ಪ್ರಾಕ್ಟೀಸ್ ಮಾಡಿದಾಗ at the end of the day each asana works on all the energy centers of the body, but dominatingly which energy center of the body it works is one asana. So ivaga standing asana is a grounding energy, so adike it will balance your mooladhara chakra. It will help you to become a lot more focused, lot more stable, lot more earthy and grounded. ಹಂಗಾಗಿ ಒಂದು ಫ್ರೀಕ್ವೆನ್ಸಿನೂ ಅದೇ ಕೆಲಸ ಮಾಡುತ್ತೆ. ಇಟ್ ವಿಲ್ ಹೆಲ್ಪ್ ಯು ಟು ಗ್ರೌಂಡ್ ಅ ಲಾಟ್ ಮೋರ್ ಬೆಟರ್. ಸಮ್ ಫ್ರೀಕ್ವೆನ್ಸೀಸ್ ಹೆಲ್ಪ್ ಯು ಟು engage with the creative self a lot more better. Some frequencies help you to engage with your determination, willpower, with a sense of vision a lot more better. Some frequencies help you to become so blissful that you feel like it's a effortless sense of joy. Okay, ನನಗೆ ಏನು ಬೇಡ, ನಾನು ಹೆಂಗಿದ್ದೀನಿ, ನಾನು ಅದರಲ್ಲೇ ಖುಷಿ ಆಗಿದ್ದೀನಿ. ಈ ಕಂಟೆಂಟ್ಮೆಂಟ್ ಅಂತ ಬರುತ್ತಲ್ಲ, ಲಾಟ್ ಆಫ್ ಪೀಪಲ್ ಆರ್ ನಾಟ್ ಫಾರ್ಚುನೇಟ್. They go over their lifetime not knowing what is contentment. This contentment they will be able to experience it with a certain frequency and a sound. So yes, each and every particular sound can evoke a particular energy within us. Okay. For sure. Sound meditation na 1 second ignore idana. A child is crying. What energy does it evoke within you? Concern. Correct. So sound has a direct impact, right? A child is laughing, what energy does it evoke in you? ಖುಷಿ ಆಗುತ್ತೆ. That's the same way for our chakras. One sound evokes a particular energy. ಅಷ್ಟೇ. It's nothing rocket science. It's just to know that for everything there's a particular thing. If a child cries, can you be happy? ಇಲ್ಲ. Same. ಹಂಗೇನೆ. So one thing can be associated towards only one thing. If the child is crying, is it wrong? It may not be wrong. It can be. It can mean anything. It can literally mean anything. If the child, so it's like that. So ನಿಮಗೆ ಏನಿದೆ, ನಿಮಗೆ ಎಲ್ಲಾ ಕಡೆ ನೀವು ಬ್ಯಾಲೆನ್ಸ್ ತರಬೇಕು ಲೈಫಲ್ಲಿ. ಸೊ ಇವನ್ ಇನ್ ಯೋಗ ದೇ ಸೇ ನಿಮ್ ಈಡ ಪಿಂಗಳ ನಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಯು ಕ್ಯಾನ್ ಪುಷ್ ದ ಎನರ್ಜಿ ಫ್ರಮ್ ದ ಸುಷುಮ್ನ ನಾಡಿ through your chakras, opening or breaking through your chakras and achieving enlightenment or nirvana. So we are choosing that balance path, but we are using it sounds and vibrations to reach that balance path.
ಓಕೆ, ಇವಾಗ ಬೀಜ ಮಂತ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಕ್ ಲೆಟ್ಸ್ ಸೇ ಓಂ ಆಗ್ಲಿ ಅಥವಾ ಈ ತರದೆಲ್ಲ ಹೀಲಿಂಗ್ ಹೇಗೆ ನೀವು ಯೂಸ್ ಮಾಡ್ತೀರಾ, ಹೇಗೆ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡೀಟೇಲ್ಸ್. Okay, so whenever you do a certain practice, ನಿಮ್ದು ಅಟೆನ್ಷನ್ ಒಂದ್ ಕಡೆ ಇಟ್ಕೋಬೇಕಾಗಿದ್ರೆ one of the most helpful thing is visualization. So first you learn about the location of each of the chakras. Let's say we are working on the Anahata chakra at the heart center. ನಾವು ಅದನ್ನ ವಿಜುವಲೈಸ್ ಮಾಡಿ, ನಾವು ಇದಕ್ಕೆ ಬೀಜ ಮಂತ್ರ ಇರೋದು ಯಂ. ಸೊ ನೀವು ಹಾರ್ಟ್ ಸೆಂಟರ್ನ ವಿಜುವಲೈಸ್ ಮಾಡಿ, ನೀವು ಫಾರ್ ಎಕ್ಸ್ಟೆಂಡೆಡ್ ಅಮೌಂಟ್ ಆಫ್ ಟೈಮ್, ಸೊ ನೀವು ಯಂ ಹೇಳಕ್ಕಾಗಲ್ಲ, ನೀವು ಯಂ So for the extended period of time when you chant, it can help you to recalibrate and reverberate that energy center for a lot more amount of time. So hangagi you can sit, you can visualize each of the chakra and chant the associated bija mantra to it cyclically from lung to arm and back to activate and balance each and every energy center in your body. ಸೊ ನಿಮಗೆ ಬೀಜ ಮಂತ್ರ ಗೊತ್ತಿಲ್ಲ ಅಂತ ಅಂದ್ರೆ ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಅಂಡ್ ಚಾಂಟ್ ಓಂ, ಆರ್ ಇವನ್ ಇಫ್ ಯು ಡೋಂಟ್ ವಿಜುವಲೈಸ್ ಯು ಕ್ಯಾನ್ ಚಾಂಟ್ ಓಂ. ದಟ್ ವುಡ್ ಬಿ ದ ಬೆಸ್ಟ್ ವೇ ಟು ಡೂ ಇಟ್. ಆಲ್ಸೋ ಇವಾಗ ನಾವು ಫಾರ್ ಸೇಕ್ ಆಫ್ ಎಕ್ಸ್ಪ್ಲನೇಷನ್, ತುಂಬಾ ಜನಕ್ಕೆ ಇದೆಲ್ಲ ಗೊತ್ತಿರಲ್ಲ, ನಮ್ದು ಯೋಗಿಕ್ ಸೈನ್ಸ್ ಎಷ್ಟು ಪ್ರಫೌಂಡ್ ಇದೆ ಅಂತ ಗೊತ್ತಿರಲ್ಲ. ಹಾಗಾಗಿ ಎಜುಕೇಟ್ ಮಾಡಕ್ಕೆ I am giving this knowledge out as a part of a YouTube podcast. But to be frankly said, please go learn under a guru. ಅವ್ರು ಇನಿಷಿಯೇಟ್ ಮಾಡಿದ್ರೆ ಈ ಎಕ್ಸ್ಪೀರಿಯನ್ಸಸ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ, ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಇವಾಗ ನಾವ್ ಹೇಳ್ತೀವಿ ಏನೋ ಒಂದು, ಯಾರೋ ಒಂದು ಟ್ರೈ ಮಾಡ್ತಾರೆ, ಅವ್ರು ಟ್ರೈ ಮಾಡಿದಾಗ ಅವರಲ್ಲಿ ಡೌಟ್ ಏನಾದ್ರು ಬಂದ್ರೆ that can create a lot of fluctuations. So it's always better to learn or receive it in a very committed atmosphere. A teacher doesn't do anything but create a committed atmosphere for you and share whatever he has to share through share. It's not teach actually, it's share whatever he has experienced. So that will create a very powerful thing. So being in a space, this is great for knowledge share, but I would highly respect it if people find a committed atmosphere and a great teacher to learn from. Or the safest thing to do is just sit and chant Om. Chant Om so many times that you feel it becomes a second nature to you. ನೀವು ಎಷ್ಟು ಅಂತಃಕರಣ ಅದನ್ನ ಮಾಡ್ಕೊಂಡಿರ್ಬೇಕಂತ ಅಂದ್ರೆ, ನೀವು ರ್ಯಾಂಡಮ್ ಆಗಿ ಕೂತಿರೋದ್ರು ನಿಮ್ ತಲೆಯಲ್ಲಿ ಓಮೇ ಓಡ್ತಿರ್ಬೇಕು. ಆ ಸಬ್ ಕಾನ್ಶಿಯಸ್ ಅಲ್ಲಿ ಅದ್ ಓಡ್ತಿದ್ರೆ nothing like it. That will do wonders. When we say Omkara is the Paranada, right? ಅದು ಫಸ್ಟ್ ನಾದ. ಅದನ್ನೇ ಚಾಂಟ್ ಮಾಡಿದ್ರೆ ನಮಗೆ ಬೇರೆ ಏನೂ ಬೇಕಾಗೇ ಇರಲ್ಲ. ಸೊ that will be the most amazing and excellent practice to learn and practice. ಅಂಡ್ ಅದು ಪ್ರಾಕ್ಟೀಸ್ ಮಾಡುವಾಗ ಆ ಎಕ್ಸ್ಟೆಂಡೆಡ್ ಪೀರಿಯಡ್ ನೀವು ಹೇಳಿದ್ರಲ್ಲ ಸೌಂಡ್, ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಅಲ್ವಾ? ಅಂದ್ರೆ ನೀವು ಹೌದು, ತುಂಬಾ ಇಂಪಾರ್ಟೆಂಟ್. ಅದರದ್ದು extended period ಅಲ್ಲಿ it's also they have done a research and ಮಾಕಾರ ಇದೆಯಲ್ಲ, when you extend it, it helps you to silence your mind a lot more better. Okay. So even Om is a combination of A, U and Ma. A helps you to activate your lower body, U helps you to activate your mid body, and Ma helps you to activate your headspace. So even when you chant Om, you chant the Makara for a lot more time, that will help you to silence your mind in a lot more better. ಭ್ರಮರಿ ಬಗ್ಗೆ ಮಾತಾಡಿದ್ವಲ್ಲ, ನಾನು ಒಂದು ಮಿಸ್ಕನ್ಸೆಪ್ಷನ್ ಇರ್ಬೋದು, ಅದು ಕೇಳಿದ್ದೆ, ಬ್ರಹ್ಮರಿ ಮಾಡೋದ್ರಿಂದ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇರೋರ್ಗೆ ಸ್ವಲ್ಪ ಜಾಸ್ತಿ ಇನ್ನೂ ತರ ಸೂಸೈಡಲ್ ಅವ್ರ ಡಿಪ್ರೆಷನ್ ಹೋಗ್ತಾರೆ ಅಂತಾನು ಕೇಳಿದ್ದೆ. ಇಸ್ ಇಟ್ ಟ್ರೂ ಅನ್ನೋದು ನಾನು? Yes, in a certain cases it is true. ಹೌದಾ? So anything that is within you can be amplified when you turn within. ಇವಾಗ ನಾವು ಕಣ್ಣು ಓಪನ್ ಮಾಡಿದ್ರೆ
ನಾನು ಕ್ಯಾಮ್ರಾನ ನೋಡ್ಬೋದು, ನಿಮ್ಮನ್ನ ನೋಡ್ಬೋದು, ಈ ಗಾಂಗ್ ನೋಡ್ಬೋದು, ಬಟ್ ನನ್ ಕಣ್ ಕ್ಲೋಸ್ ಮಾಡಿದ್ರೆ ದೇ ಕೆನ್ ಬಿ 100 ಡಿಸ್ಟರ್ಬಿಂಗ್ ಥಾಟ್ಸ್ ಇನ್ ಮೈ ಹೆಡ್ ವಿಚ್ ಐ ಹ್ಯಾವ್ ಟು ಅಬ್ಸರ್ವ್ ಇಟ್ ಮೈ ಸೆಲ್ಫ್ ಅಲ್ಲ. ಸೊ ಅದು ಭ್ರಮರಿ. ನೀವು if somebody is clinically depressed, Allah, essentially this is the first generation that has been experiencing so much of mental and emotional trauma, and we cannot ignore it. We have to be aware of it and considering towards it. So if somebody has it, nan prakara they should feel the life energy within them. So ಅವರಿಗೆ ನಾನು ಸೌಂಡ್ ಮೆಡಿಟೇಷನ್ ಮಾಡಿಸೋದು, ನಾನು ಕಲರಿಪೇಟು ಆಕ್ಚುಲಿ ಮಾಡಿಸ್ತೀನಿ, ಮತ್ತೆ ಯೋಗ ಮಾಡಿಸ್ತೀನಿ, ಮತ್ತೆ ಜಿಮ್ ಮಾಡಿಸ್ತೀನಿ. ಅವರಿಗೆ ಹೆಂಗಾಗ್ಬಿಡ್ಬೇಕಂದ್ರೆ 20 ಪುಷವನ್ನ ಅಯ್ಯೋ ದೇವ್ರೆ ಇಷ್ಟು ಕಷ್ಟನ ಇದು. ವೆನ್ ದೇ ಫೀಲ್ ಅದು ಬ್ರೆತ್ ಎಸ್ಕೇಪ್ ಆಗಿ ಸಾಕು, ಓ ಮೈ ಗಾಡ್ ನನ್ ಲೈಫ್ ಎಸ್ಕೇಪ್ ಆಗ್ತಿದೆ, ಬಟ್ ದೇ ಫೀಲ್ ದ ಲೈಫ್ ಎಸ್ಕೇಪಿಂಗ್. ಅದು ಅವ್ರ ಲೈಫ್ ಎನರ್ಜಿ ಗೊತ್ತಾಗುತ್ತಲ್ಲ, ದೆನ್ ದೇ ಕ್ಯಾನ್ ನೆವರ್ ಸುಸೈಡ್, ಬಿಕಾಸ್ ಅದು ಲೈಫ್ ಎನರ್ಜಿ. They are killing their own life energy, Allah. But when you make them aware of their own life energy by a amazing practice, physical practice, you can never go through a negative phase of that. I cannot say never, but I can strongly say the thoughts will be very, very less. So, adanmele you brahmari madidre, those things will not be there. A lot of people, now there's a lot of research also which says that you're not storing a lot of memory in your mind, but you're storing it within the body. Correct, Allah? So your entire body is actually nothing but a composite of a lot of memories. So if you do a physical practice, it's like shedding away certain memories that are not conducive to you. Once after that you do Brahmari Pranayama, they can feel a instant tangible change. Or tumba chanaga ansutte, they will come out of this compulsive need to harm themselves or to be in a state of depression. So depression is a very, very strong phase of being within yourself. You need to take that energy, put it out. Put it out is a way that you will really need to work it out. And actually ಡಿಪ್ರೆಷನ್ಗೆ ಬೆಸ್ಟ್ ಸಜೆಸ್ಟ್ ಮಾಡೋದೇ ಫಿಸಿಕಲ್ ವರ್ಕೌಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಫಿಸಿಕಲ್ ವರ್ಕೌಟ್ ಮಾಡಬೇಕು. ಫಾರ್ ದೆಮ್ ಟು ಬ್ಯಾಲೆನ್ಸ್ ಇಟ್ ಆಫ್ಟರ್ ದಟ್ they can do any meditative practice, and it will work upon it and it can help them. But I would strongly suggest a physical practice, strong physical practice first. So many people may consider it very hard for somebody to push towards it because they're almost incapable of it, right? It can come to a stage where, no, I don't feel like doing anything, no, I don't want to do this, no, I don't want to do this. That's when you should make them do more. So that time I see a lot of places they say, no, you have to be compassionate to them, don't force them to do anything. I feel that's a very half-baked knowledge and a very irresponsible way of giving them a chance to come out of it. You will need to trust in life energy and take a no-nonsense approach, which has always worked, rather than experimenting 100 things, because I can experiment how much ever I want. But if there's a no-nonsense approach, use it, then experiment how much ever you want. But don't give room for anything else. ನೀವು ಬೇರೆ ಹೀಲಿಂಗ್ ಪ್ರಾಸೆಸ್ ಲೈಕ್ ರೇಖಿ, ಈ ಎನರ್ಜಿ ಹೀಲಿಂಗ್ ಇದೆಲ್ಲ ಮಾಡ್ತಾರಲ್ಲ, ಇದಕ್ಕೂ ಡಿಫ್ರೆನ್ಸ್, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಸೊ ಒನ್ ಆಫ್ ದ ಮೇನ್ ಡಿಫ್ರೆನ್ಸ್ ಏನಂತ ಅಂದ್ರೆ, ಇವಾಗ ರೇಖಿ ಮಾಡ್ಬೇಕಂತ ಅಂದ್ರೆ ನೀವು ರೇಖಿ ಮಾಸ್ಟರ್ ಹತ್ರ ಹೋಗ್ತೀರಾ, they channelize a certain energy and they are the medium through which a certain therapeutic or healing practice is happening. But you are also involving yourself in them, they are also involving yourself in them. I have a lot of teachers who have done Reiki and then they learn sound meditation, or learn sound meditation and then they learn Reiki, pranic healing. But ನೀವು
ಆ ಮೊಡಾಲಿಟಿಯಲ್ಲಿ ಯು ಆರ್ ದ ಸೆಂಟರ್ ಪೀಸ್ ಅಂತ ಅಂದ್ರೆ ನಿಮ್ ಎನರ್ಜಿ ಎಕ್ಸ್ಚೇಂಜ್ ತಗೋತೀರಾ, ಕರೆಕ್ಟ್? ಸೊ ನಾನು ನಿಮ್ ಜೊತೆ ಇಂಟ್ರಾಕ್ಟಿವ್ ಮಾಡಿ ಎನರ್ಜಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ನಾನು ನಿಮಗೆ ಎನರ್ಜಿ ತಗೋತಿದ್ದೆ, ನಾನು ನಿಮಗೆ ಎನರ್ಜಿ ಕೊಡ್ತಾ ಇದ್ದೀನಿ. ಸೌಂಡ್ ಮೆಡಿಟೇಷನ್ ಅಲ್ಲಿ ಯು ಆರ್ ಜಸ್ಟ್ ಅ ಇನ್ಸ್ಟ್ರೂಮೆಂಟ್ ಪ್ಲೇಯಿಂಗ್ ಅನ್ ಅದರ್ ಇನ್ಸ್ಟ್ರೂಮೆಂಟ್ ಅಂಡ್ ಯು ಆರ್ ಗಿವಿಂಗ್ ದಮ್ ಅ ಸೆಷನ್. ಸೊ ಆ ಎನರ್ಜಿ ಎಕ್ಸ್ಚೇಂಜ್ ಏನಿರುತ್ತಲ್ಲ ಅಷ್ಟೊಂದಿರಲ್ಲ. ಸೊ ದ ಟೀಚರ್ ಆಲ್ಸೋ ಇಸ್ ರಿಯಲಿ ಸೇಫ್, ದ ಪರ್ಸನ್ ಹೂ ಇಸ್ ರಿಸೀವಿಂಗ್ ಆಲ್ಸೋ ರಿಯಲಿ ಸೇಫ್. While everything has its own merits, I'm not demeriting any practice. Everything has its own merits. The most beneficial thing about such a modality is you are not putting yourself in the firing line. You are using a medium, channelizing your positive intention through that medium and helping another individual, guiding them to their own journey. That way the other individual also is safe because whatever is best for them is happening to them. Your intention also is fulfilled of assisting somebody to do something great for them. But the entire energy exchange is very positive and you are also not drained, they are also not drained, or they don't take anything back which is not necessary for them. ಒಂದ್ ಕಾನ್ಸೆಪ್ಟ್ ಕೇಳಿರ್ತೀವಿ ಅಲ್ವಾ, ಸೈಲೆನ್ಸ್ ಇಸ್ ದ ಅಲ್ಟಿಮೇಟ್ ಸೌಂಡ್ ಅಂತ. ಓಕೆ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಸೌಂಡ್ ನಮ್ಮ ಇನ್ನರ್ ಸೈಲೆನ್ಸ್ ನ ಕಂಡು ಹಿಡ್ಕೊಳಕ್ ಆಗತ್ತಾ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ? ಹೌದು, ದಟ್ಸ್ ದ ಜರ್ನಿ ಆಫ್ ಆಹತನಾದ ಯೋಗ ಟು ಅನಾಥನಾದ ಯೋಗ ಅಲ್ಲ. ನಾವು ಫ್ಯೂ ಮಿನಿಟ್ಸ್ ಅಗೋ ಅಲ್ಲ ನಾವು ಮಾತಾಡ್ತಿದ್ವಿ, ನಾವಿಬ್ರು ಇಂಟ್ಯೂಟಿವ್ಲಿ ಒಂದ್ ಕನೆಕ್ಟ್ ಆದ್ವಿ. ನಾವು ಮಾತಾಡಕ್ ಸ್ಟಾಪ್ ಮಾಡಿದಾಗ ನಮ್ಗೆ ಫ್ಯಾನ್ ಸೌಂಡ್ಸ್ ಕೇಳಿಸ್ತಾ ಅಂತ. ವೆನ್ ಎಸ್, ಓನ್ಲಿ ವೆನ್ you are in a way, when you experience a chaotic atmosphere alla, only then you can appreciate a melody. Only when you can appreciate a melody you can appreciate silence. Only when you appreciate silence you know the profoundness of silence. Yes, but the journey everybody has to take. ನೀವು ಎಲ್ಲ ತರದ ಮ್ಯೂಸಿಕ್ ಕೇಳಿಸ್ಕೊತೀರಾ, ಬಟ್ ನೀವು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೇಳಿದ್ರೆ ನಿಮ್ಗೆ ಗೊತ್ತಾಗೋದು ದಿಸ್ ಬ್ಯಾಡ್ ಮ್ಯೂಸಿಕ್, ದಿಸ್ ಗುಡ್ ಮ್ಯೂಸಿಕ್ ಅಂತ. ಸೊ ಎಸ್, ಸೌಂಡ್ ಇಸ್ ದ ಅಲ್ಟಿಮೇಟ್ ಅಂಡ್ ಸೈಲೆನ್ಸ್ ಆಲ್ಸೋ ಇಸ್ ಅಲ್ಟಿಮೇಟ್. ಯೂಸಿಂಗ್ ಸೌಂಡ್ಸ್ ಟು ರೀಚ್ ಸೈಲೆನ್ಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ಟು ಡೂ because they are of the same, intuitively they are the same thing. I can listen into the silence of a room and be a part of it. I can listen into the sounds of the room and be a part of it. Silence is nothing but absence of sounds, but it also has some energy to it. We can listen into the silence most of the times, right? Ivaga pin drop silence alluve in a class, in a very layman term, pin drop silence allinuve there is a lot of noise and tension and lot of energy. ಸೊ ಆ ಎನರ್ಜಿ ನೀವು ಅಬ್ಸರ್ವ್ ಮಾಡ್ಬೇಕಂತ ಅಂದ್ರೆ ನೀವು ಸೌಂಡ್ ಸೈಲೆನ್ಸಿಗೆ ಬರಲೇಬೇಕು. ಸೊ ಅದು ನಾವು ಫಾರ್ ಎನಿಥಿಂಗ್ ರೈಟ್, ಇವಾಗ ನಿದ್ದೆ ಮಾಡ್ಬೇಕಂತ ಅಂದ್ರೆ ನಾವು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೇಕಂದ್ರೆ ಐ ಹ್ಯಾಡ್ ಸಚ್ ಅ ಸೌಂಡ್ ಸ್ಲೀಪ್ ಅಂತ ಅಂತೀವಿ. ಸೌಂಡ್ ಅಂಡ್ ಸ್ಲೀಪ್ ಇಲ್ಲ, ಸೌಂಡ್ took you to a very deep rest. I had such a sound sleep. Oh my god, this sound silence, I just enjoy this. Anything that creates that reverberations of peacefulness will have that sound silence with it, and that is why both of them, even they are counterintuitive, they both go together really well. So yes, it helps you to listen into yourself a lot more profoundly. ಆಲ್ಮೋಸ್ಟ್ ನಾದಯೋಗ ಏನು ಜಾಸ್ತಿ ಮಾತಾಡಿದ್ವಿ ಅನ್ಸುತ್ತೆ. ನೀವೇನಾದ್ರೂ ಆಡಿಯನ್ಸ್ಗೆ ಇವಾಗ ಇದ್ರ ಬಗ್ಗೆ ಮಾತಾಡ್ಬೋದು ಅಥವಾ ಇದ್ರ ಬಗ್ಗೆ ಹೇಳ್ಬೋದು ಅಂತ ಅನ್ಸುತ್ತೆ, ನಾನೇನಾದ್ರು ಮಿಸ್ ಔಟ್ ಮಾಡಿದೀನಿ ಅಂದ್ರೆ ನೀವು ಹೇಳಿ. My wish is everybody gets to experience it from whatever is accessible to you. Make the most of it. If of course if in person is not available, online is the second best thing. Even at that, try to get an experience of it so that you get a taste of it and then it will take you somewhere. Sound is the next medicine. And it is a declared thing. So sound can be used for many powerful things.
I have spoken a lot about meditativeness therapy, but it can solve a lot of psychosomatic diseases. ಸೊ ನಾವು psychosomatic diseases ಅಂತ ಅಂದ್ರೆ ನಾವು ಏನ್ ಸ್ಟ್ರೆಸ್ ತಗೊಳ್ತೀವಿ ಮೈಂಡ್ ಅಲ್ಲಿ ಅದು ಬಾಡಿಯಲ್ಲಿ ಡಿಸೀಸ್ ತರ ಬರುತ್ತೆ. ಸೊ ನಿಮಗೆ for you to lead a healthy life is just about taking care of your mind space in a very healthy way. For that, sound they can know be very few practices that are as effortful and easy as sound meditation. They can be close to none. So experience it so that you can save yourself from so many lifestyle diseases, so many psychosomatic diseases that everybody has to go through. Second, we have one life. Everybody knows it. Why not live it joyfully? And if there's something that is so accessible to you, why not make the most of it? So give it a try. If I've taken classes for about 10,000 people, hardly 5-6 people may not connect to it, but everybody else does. So please do action upon it. A lot of whatever is spoken may be so fascinating and be like, oh, can this even be true? Yes, like I said, only when you experience you will understand the profundity of it. So do experience it a lot. Okay. Thank you. I think we have come to the end. ಎಂಡ್ ಮಾಡ್ಬೇಕಾಗತ್ತೆ. ಆಲ್ಮೋಸ್ಟ್ ತುಂಬಾ ಮಾತಾಡಿದ್ವಿ, ತುಂಬಾ ಕವರ್ ಮಾಡಿದ್ವಿ. Glad to connect. ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. This is the first time I'm doing this, so I think we have touched on all the important aspects of it, and who is listening to it, I hope they found great value from it. Yes, and I hope I have done justice to whatever knowledge I have. I, of course, in complete honesty, know not everything. Right? There's so much for me to learn about it, and it's exciting. ನನಗೂ ತುಂಬ ಕಲಿಯಕ್ಕಿದೆ ಈ ಫೀಲ್ಡಲ್ಲಿ, ನನಗೂ ತುಂಬ ರಿಸರ್ಚ್ ಮಾಡೋಕ್ಕಿದೆ ಈ ಫೀಲ್ಡಲ್ಲಿ, ನನಗೂ ತುಂಬ ಪ್ರೋಗ್ರೆಸಿವ್ ಆಗಿದೆ. ಸೊ there's a lot to learn, explore, and if somebody is interested to collaborate, I'm happy to collaborate with it, contribute, collaborate, learn. We cannot learn it all in one lifetime. So it's an exciting journey for me as well going ahead. Okay. Thank you so much for Thank you. coming. Namaste.